ಜ್ಯೇಷ್ಠ ನಕ್ಷತ್ರ, ವಿಶಾಖ ನಕ್ಷತ್ರ, ಮೂಲಾ ನಕ್ಷತ್ರ, ಶತಭಿಷ ನಕ್ಷತ್ರ, ಅಶ್ವಿನಿ ನಕ್ಷತ್ರ, ಉತ್ತರಭಾದ್ರ ನಕ್ಷತ್ರ, ಯಾರು ಮನೆಯಲ್ಲಿ ಕುಟುಂಬದಲ್ಲಿ ಒಬ್ಬರಿದ್ದರೂ ಕೂಡ ಸ್ವಂತ ಮನೆಯನ್ನ ಕಟ್ಟಬಾರದು. ಕಟ್ಟಿದರೆ ಜೈಲಿಗಿನ್ನ ಹೆಚ್ಚಾಗಿ ತಗಲಾಕೋತೀರಾ. ಅಮ್ಮ ಅರ್ಥ ಆಯ್ತಾ, ಬೇಜಾರಾಯ್ತಾ? ಇಲ್ಲ ಗುರುಜಿ, ಅರ್ಥ ಆಯ್ತು ಗುರುಜಿ. ಈಗ ನೀನು ಮದುವೆ ಮಾಡ್ಕೊಳಕ್ ಮುಂಚೆ ಜ್ಯೇಷ್ಠ ನಕ್ಷತ್ರದವನ್ನ ಮದುವೆ ಮಾಡ್ಕೋಬಹುದಾ? ಆಮೇಲೆ ಜಗಳ ಆಗ್ಬಿಡುತ್ತೆ, ಅದ್ ಬೇರೆ ಹೇಳ್ತೀನಿ. ಇನ್ನೊಂದು ಸಮಸ್ಯೆ, ಯಾರು ಅದು ಹೇಳಿದ್ದು? ಜ್ಯೇಷ್ಠ ನಕ್ಷತ್ರದಲ್ಲ ಏನಾಗ್ಬಿಡ್ತದೆ, ನಾವು ಮಾಡ್ಕೊಂಡು 15 ಮಕ್ಕಳಾಗಿಲ್ವಾ ಅಂತ ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ವಿಷಯ ಇಷ್ಟೇ, ಕ್ವಾಲಿಟಿಯಾಗಿ ಬದುಕಬೇಕು ಅಂದ್ರೆ ಸೂಕ್ತವಾಗಿರಲ್ಲ. ಕ್ವಾಲಿಟಿಯಾಗಿ ಹೀಗೆ ಇರಬೇಕು, ಗಂಡ ಹೀಗೆ, ಹೆಂಡತಿ ಇರಬೇಕು, ಮನೆ ಹೀಗೆ ಇರಬೇಕು ಅಂತಕ್ಕಂಥ ಕ್ವಾಲಿಟಿ ಬಯಸೋರು ಈ ನಕ್ಷತ್ರಗಳನ್ನ ಪಾಲನೆ ಮಾಡಬೇಕು. ಹಾಗಂತ ಮನೆನೇ ಕಟ್ಟಬಾರ್ದು, ಜೀವನದಲ್ಲ ಕಟ್ಟಲೇಬೇಡಿ ಅಂತಲ್ಲ. ಕ್ಲೀನ್ ಮಾಡಿದ್ದೀರಾ? ನಕ್ಷತ್ರವನ್ನ ಕ್ಲೀನ್ ಮಾಡಕ್ಕೆ ಗೊತ್ತಿದೆಯಾ? ಇಲ್ಲ. ಕ್ಲೀನ್ ಮಾಡೋದು ಹೆಂಗೆ? ಇಲ್ಲ, ಗೊತ್ತಿಲ್ಲ. ಮತ್ತೆ ಯಾರು ಹೇಳ್ತಾರೆ? ಇಲ್ಲ. ನಕ್ಷತ್ರ ನಾವು ಕೊಟ್ಟಿದ್ದ, ದೇವ್ರು ಕಳಿಸಿದ್ದು ಅಂದ್ರೆ ನಾವು ಏನ್ ಮಾಡೋಣ? ಈ ಪ್ರಶ್ನೆಗೆ ಉತ್ತರ ಕೊಡಕ್ಕಾಗಲ್ಲ. ನಕ್ಷತ್ರ ದೇವ್ರು ಕಳಿಸಿದ್ದಲ್ಲ. ನಿಮ್ಮ ಮೆಟೀರಿಯಲ್ ಹೇಗಿರುತ್ತೋ, ಡೆಲಿವರಿ ಯಾವಾಗ ಆಗಬೇಕೋ ಅದನ್ನ ಆ ರೀತಿಯಲ್ಲಿ ಟೈಮ್ನ ಮುಂದೆ ಪಾಸ್ ಮಾಡ್ತಾನೆ ಭಗವಂತ. ಅನುಭವಿಸ್ಬೇಕಲ್ಲ ನೀವು. ಆ ಮಗು ಗರ್ಭ ವ್ಯವಸ್ಥೆ ಇರ್ಬೇಕಾದ್ರೆ ಗಂಡ ಹೆಂಡತಿ ಹೆಂಗ್ ನಡ್ಕೊಂಡಿರ್ತಾರೆ, ಆ ಮಗು ಆ ಗರ್ಭ ವ್ಯವಸ್ಥೆಗೆ ಎಂಟ್ರಿ ಆಗೋದಕ್ಕೆ ಗಂಡ ಹೆಂಡತಿ ಎಷ್ಟು ಚೆನ್ನಾಗಿರ್ತಾರೆ ಅಂದ್ರೆ ಏನೆಲ್ಲ ನಡ್ಕೊಂಡಿರ್ತಾರೆ. ಈ ಪ್ರಕಾರವಾಗಿ ಕರ್ಮಾನುಸಾರವಾಗಿ ಮಗು ಜನನವಾಗತ್ತೆ. ಇಲ್ಲ ಅಂದ್ರೆ ಶನಿವಾರ ಮಗು ಯಾಕೆ ಹುಟ್ಟಬೇಕು, ಮಂಗಳವಾರ ಮಗು ಯಾಕೆ ಹುಟ್ಟಬೇಕು, ಅರ್ಧ ರಾತ್ರಿ ಮಗು ಏನು ಹುಟ್ಟಬೇಕು, ಸೀಸನಿನ್ ಆಗಿ ಮಗು ಏನಕ್ಕೆ ಬರಬೇಕು, ಹುಟ್ಟಿದ ತಕ್ಷಣ ಮಗು ಐಸಿಯುಗೆ ಯಾಕೆ ಹೋಗ್ಬೇಕು, ಇದೆಲ್ಲವೂ ತಂದೆ ತಾಯಿಯಲ್ಲಿ ಬಂದಿರತಕ್ಕಂತಹ ಈ ನಕ್ಷತ್ರ ಸತ್ಯವನ್ನ ತಿಳಿಯದೆ ಬದುಕುತ್ತಿರುವ ಈ ನಮ್ಮ ದೇಶದಲ್ಲಿ ಇದೆಲ್ಲ ಬರ್ತಾ ಇದೆ. ಕಾರಣ ಹಿಂದೆ ಪ್ಲಾನ್ ಮಾಡ್ತಾ ಇರಲಿಲ್ಲ, ಇವತ್ತು ಪ್ಲಾನ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಕ್ಷತ್ರ ಇಲ್ಲಿ ಅಡಚಣೆ ಆಗ್ತಾ ಇದೆ. ನೀವು ಪ್ಲಾನ್ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳಕ್ಕಾಗಲ್ಲ, ಮಕ್ಕಳನ್ನ ಅಭಿವೃದ್ಧಿ ಮಾಡೋಕ್ಕಾಗಲ್ಲ, ಮಕ್ಕಳನ್ನ ಓದ್ಸಕ್ಕಾಗಲ್ಲ, ಮಕ್ಕಳನ್ನ ಮದುವೆ ಮಾಡೋದು ನೆಮ್ಮದಿಯಾಗಿರೋಕ್ಕಾಗಲ್ಲ. ಕಾರಣ ಇದು ನಿಮ್ಮ ಪ್ಲಾನ್. ಬುದ್ಧಿವಂತರು ಜಾಸ್ತಿ ಆಗಿದ್ದಾರೆ. ಈಗ ಟೈಮ್ ನೋಡ್ಕೊಂಡು ಸೀಸನ್ ಮಾಡಿಸ್ಕೊಳ್ಳೋದು. ಏನಮ್ಮ? ಹೌದು. ಕೇಳ್ಬಿಡೋದು ಹೋಗ್ಬಿಟ್ಟು ಯಾವ ದಿನ ಚೆನ್ನಾಗದೆ ಅಂತ ಅವರು ಕೂತ್ಕೊಂಡು ಹಾಕೊಡ್ತಾರೆ ಒಂದು ಟೈಮ್ ಟೇಬಲ್ ತಂದು ಡಾಕ್ಟರ್ ಕೈಲಿ ಕೊಟ್ಬಿಡೋದು. ಅವ್ರು ಏನಂತೆ, ನೀವು ಯಾವಾಗ ಹೇಳ್ತಾರೆ ಮಾಡ್ಕೊಡ್ತೀವಿ. ಕೆಲವ್ರು ಬಗ್ಗಲ್ಲ, ಒಪ್ಪಲ್ಲ, ಅದಕ್ಕೆ ಹಂಗಾಗಲ್ಲ ಅಂತಾರೆ. ಕೆಲವ್ರು ಏನು ಮಾಡೋಕ್ಕಾಗಲ್ಲ. ಸೊ ಈ ರೀತಿಯಾಗಿ ಮಗುವನ್ನ ನೀವು ಕದ್ದು ಮಗುವನ್ನ ತಗೊಂಡಾಗ ಜೀವನ ಎಲ್ಲ ಹೇಗಿರುತ್ತೆ ಸ್ವಲ್ಪ ಯೋಚನೆ ಮಾಡಿ. ಇದನ್ನ ಕದ್ದು ತಗೊಳ್ಳೋದು, ಇದು ಅಂದ್ರೆ ಬಾಕ್ಸ್ ಓಪನ್ ಮಾಡಿ ಮಗು ಎತ್ಕೊಂಡಂಗೆ, ಹೌದಲ್ಲ? ನಿಜವಾದ ಡೆಲಿವರಿ ಆಗ್ಲೇಬೇಕು. ತಾಯಿ ಇನ್ನೊಂದು ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಷ್ಟು ಕಷ್ಟವನ್ನ ಅನುಭವಿಸಿ ಮಗುವನ್ನ ತಗೋಬೇಕು. ಆ ಮಗು ತಾಯಿ ಕಂಡ್ರೆ ತುಂಬಾ ಇಷ್ಟ ಆಗತ್ತೆ. ನಾವು ಬಾಕ್ಸ್ ಓಪನ್ ಮಾಡಿ ಕದ್ದು ಮಗು ಎತ್ಕೊಂಡ್ಮೇಲೆ ತಾಯಿ ಮಾತು ಕೇಳಲ್ಲ, ತಂದೆ ಮಾತು ಕೇಳಲ್ಲ. ಯಾಕೆನ್ನೋದು ನಿಮ್ಮ ಮಗು ಅಲ್ವೇ ಅಲ್ಲ, ನೀವು ಎತ್ಕೊಂಡಿರೋದು ಕದ್ದು ಅಂತ ತಿಳ್ಕೊಳ್ಳಿ ಅಂತ ಈ ಮಾತು ಹೇಳ್ತಾ ಇದ್ದೀನಿ. ಕದ್ಕೊಂಡು ಯಾರ್ದೋ ಮಗು ಅಲ್ಲ, ನಿಮ್ದೇ ಮಗು. ಆದ್ರೆ ನೀವು ಓಪನ್ ಮಾಡಿ ಎತ್ಕೊಂಡ್ರಲ್ಲ ಬಾಕ್ಸ್ ಇಂದ, ಅಂದ ಮೇಲೆ ಆ ಮಗು ನಿಮ್ಮ ಮಗು ಆಗಿರಲ್ಲ. ಅದಕ್ಕೆ ಇವತ್ತು ಯಾವ ಮಕ್ಕಳು ತಂದೆ ತಾಯಿ ಮಾತನ್ನ ಕೇಳಕ್ಕೆ ರೆಡಿ ಇಲ್ಲ ಅಂದ್ರೆ ನಾವು ಎಂತ ಘೋರವಾದ ತಪ್ಪನ್ನ ಮಾಡಿದೀವಿ ಅಂತ ಯೋಚನೆ ಮಾಡಿ. ದೇವರಿಗೆ ಸವಾಲು. ಯಾಕೆಂದ್ರೆ ಯಾವತ್ತೋ ಹುಟ್ಟುಬಿಟ್ರೆ ಅಮಾವಾಸ್ಯೆ ದಿನ ಅಲ್ವಾ, ಅದಕ್ಕೆ ಅಡ್ವಾನ್ಸ್ ಆಗಿ ಮಾಡಿಸ್ಕೊಂಡ್ಬಿಡೋದು. ಹೆಂಗ್ ರೀತಿ ಗೊತ್ತೀರಾ ನೀವು? ನೀವೇನ್ ತಿಪ್ಪರೊಳಗ ಹಾಕೊಂಡ್ರು ಮಗು ಯಾವಾಗ ಹುಟ್ಟಬೇಕಿತ್ತೋ ಅದ್ರ ಸಿಂಪ್ಟಮ್ಸ್ ಆ ಮಗು ಮೇಲೆ ಇದ್ದೇ ಇರುತ್ತೆ. ನೀವು ಮುಂಚೆ ತಗೊಂಡ್ರು ಅಷ್ಟೇ, ಲಾಸ್ಟ್ ತಗೊಂಡ್ರು ಅಷ್ಟೇ. ನೀವು ತಪ್ಪಿಸ್ಕೊಳ್ಳಕ್ಕೆ ಯಾವ ಕಾರಣಕ್ಕೂ ಆಗಲ್ಲ. ಈ ಲಾಜಿಕ್ಕು ಮ್ಯಾಜಿಕ್ಕು ಯಾವ ಕಾರಣಕ್ಕೂ ನಡೆಯಲ್ಲ. ಭಗವಂತನ ಮುಂದೆ ನಮ್ದು ಯಾವುದು ಮ್ಯಾಜಿಕ್ ನಡೆಯಲ್ಲ. ಅದಕ್ಕೋಸ್ಕರವಾಗಿ ಸೂಕ್ಷ್ಮವಾದ ವಿಚಾರಗಳನ್ನ ನಮ್ಮ ಆರೋಗ್ಯ ರಹಸ್ಯ ಕಾರ್ಯಕ್ರಮದಲ್ಲಿ ಯಾಕೆ ಕೇಳ್ತಾ ಇದ್ದೀವಿ ಅಂದ್ರೆ, ದೇವರು ಅಂದ್ರೆ ಪರ್ವತದಂಗಿದೆ ಅಂತಲ್ಲ, ಸೂಕ್ಷ್ಮತೆಯೇ ಭಗವಂತ. ಅಮ್ಮ ನಂಗೆ ಹೇಳಿದ ಅರ್ಥ ಆಯ್ತಾ? ನಿಂಗೆ ಬೇಜಾರಾಯ್ತಾ? ಇಲ್ಲ ಗುರುಜಿ, ಅರ್ಥ ಆಯ್ತು ಗುರುಜಿ. ನೀನ್ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 8 ವರ್ಷ ಆಗಿದೆ ಗುರುಜಿ. ಓಕೆ. ಕರಿಮಣಿ ಇದೆಯಾ? ಹಾ ಇದೆ ಗುರುಜಿ. ಅಕಸ್ಮಾತ್ ಯಾವಾಗಾರು ಹೊಡೆದಿತ್ತು, ಏನಾರು ಆಗಿತ್ತು, ಸೌದಿತ್ತು, ನೋಡಿದ್ಯಾ? ಹಾ ಸೌದಿದೆ ಗುರುಜಿ. ಓಕೆ. ನಿನ್ಗೆ ಅನ್ನಿಸ್ತಿರುವ ಏನಕ್ಕೆ ಇದು 8 ವರ್ಷಕ್ಕೆ ಈ ತರ ಆಯ್ತು ಅಂತ? ಹಾ ಹೇಳಮ್ಮ, ಹೇಳಮ್ಮ. ಅರ್ಥ ಆಗಿಲ್ಲ ಗುರುಜಿ. ಅಮ್ಮ ಈಗ ಕರಿಮಣಿ ಏನಕ್ಕೆ ಹಾಕೋಬೇಕು, ಕರಿಮಣಿಯನ್ನ ಮದುವೆಗೆ ಅಂತ ಏನಾರು ಗೊತ್ತಿದ್ಯಾ? ಇಲ್ಲ ಗುರುಜಿ, ಗೊತ್ತಿಲ್ಲ. ಮದುವೆ ಮಾಡಿ ಏನು ಓದಿದ್ಯಾ ನೀನು? ನಾನು ಇಂಜಿನಿಯರಿಂಗ್ ಓದಿದೆ ಗುರುಜಿ. ಓಕೆ. ಕರಿಮಣಿ ಏನಕ್ಕೆ ಬೇಕು ಮಾಂಗಲ್ಯ ಸರಕ್ಕೆ ಅಂತ ಕೇಳಿಲ್ಲ. ಅಪ್ಪ ಅಮ್ಮನ್ ಕೇಳು ಒಂಚೂರು, ಹೇಳ್ತಾರ ನೋಡೋಣ. ಕರಿಮಣಿ ಏನಕ್ಕೆ ಹಾಕೋಬೇಕು ಮಾಂಗಲ್ಯ ಸರಕ್ಕೆ? ಅಥವಾ ಮದುವೆ ಮಾಡಿಸಲ್ಲ ಪುಣ್ಯಾತ್ಮರ್ಗ ಅವರು ಕೇಳುವಾಗ್ಲಿ ಏನಕ್ಕೆ ಹಾಕೋಬೇಕು ಕರಿಮಣಿನ, ಏನ್ ಕಾರಣ ಹಾಕೋದು ಅಂತ ಗೊತ್ತಿಲ್ಲ. ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ತಿಳ್ಕೊ. ಕರಿಮಣಿ ಉದ್ದೇಶ ಏನು, ಏನೆಲ್ಲ ಕೆಲಸ ಮಾಡುತ್ತೆ ಗಂಡ ಹೆಂಡತಿ ಮೇಲೆ ಅಂತ ಒಂದು. ಎರಡನೇ ವಿಷಯ, ನೀನು ಅಮ್ಮ ನಿನ್ನ ಹೆಸರೇನು?
ಶ್ರಾವಣಿ ಗುರುಜಿ. ಓಕೆ, ನೀನು ಅರ್ಶಿಣ ಕಂಡ್ರೆ, ಅರ್ಶಿಣ ಕುಂಕುಮ ಕಂಡ್ರೆ ಇಷ್ಟನಾ ಕಷ್ಟನಾ? ಇಷ್ಟ ಗುರುಜಿ. ಹಾಗಾದ್ಮೇಲೆ ಅರ್ಶಿಣವನ್ನ ನೀನು ಬಳಸ್ತೀಯಾ? ಬರೆಸ್ತೇನೆ ಗುರುಜಿ. ಎಲ್ಲಿಗೆ ಹಾಕೊಳ್ಳೋದು ಅರ್ಶಿಣವನ್ನ? ಎಲ್ಲಿ ಲೇಪನ ಮಾಡ್ಕೋಬೇಕು ಹೆಣ್ಣು? ಇಲ್ಲಿ ಹೆಣ್ಣು ಅರಿಶಿಣವನ್ನ ಯಾವ ಭಾಗಕ್ಕೆ, ಜಾಗಗಳಿಗೆ, ಅಂಗಾಂಗಗಳಿಗೆ ಅರಿಶಿಣವನ್ನ ಲೇಪನ ಮಾಡಬೇಕು ಗೊತ್ತಿದೆಯಾ? ಗೊತ್ತಿದೆ ಗುರು. ಗೊತ್ತಿದೆಯಾ? ಮೊಕ್ಕಕ್ಕೆ. ಮರ್ತೋಯ್ತಾ? ಮೊಕ್ಕ ಫೇಸ್. ಮೊಕ್ಕಕ್ಕೆಲ್ಲ ಅರಿಶಿಣ ಬಳ್ಕೊತಾರೇನಮ್ಮ? ಅಮ್ಮ ನೀನು ಯಾವ ಭಾಗಕ್ಕೆ ಹಾಕ್ತಿ ಹೇಳು ತಾಯಿ. ಮುಖಕ್ಕೆಲ್ಲ ಅರಿಶಿಣ ಹಾಕೊಳಕ್ಕಾಗತ್ತಾ? ಮುಖ ಅಂದೆ, ಯಾವ ಭಾಗಕ್ಕೆ ಹಾಕ್ಬೇಕು? ಕೆನ್ನೆ ಗುರುಜಿ. ಕೆನ್ನೆ. ಆಮೇಲೆ ಅಷ್ಟೇನಾ? ಕಾಲಿಗೆ. ಕಾಲಿಗೆ ಎಲ್ಲಿ ಹಾಕ್ತೀಯಾ? ಪ್ರತಿದಿನ ಹಾಕ್ತೀಯಾ? ಮಂಗಳವಾರ ಶುಕ್ರವಾರ ಹಾಕ್ತೀಯಾ? ಯಾವಾಗ ಹಾಕ್ತೀಯಾ? ಹಬ್ಬ ದಿವಸ ಗುರುಜಿ. ಹಬ್ಬ ದಿನ. ಹಾ. ಓಕೆ, ಈಗ ನಿನ್ಗೆ ಮನಸ್ಸಲ್ಲಿ ಬೇಜಾರಿದೆಯಾ, ಕೋಪ ಇದೆಯಾ? ಎರಡರಲ್ಲಿ ಯಾವ್ದು ಜಾಸ್ತಿ ಇದೆ? ಜಾಸ್ತಿ ಅಂದ್ರೆ ಯಾವಾಗೂ ಇರಲ್ಲ, ಕೋಪ ಅಂದ್ರೆ ಜಾಸ್ತಿ ಇರುತ್ತೆ. ಈಗ ಅರಿಶಿನ ಹಚ್ಚಿದ್ಮೇಲೆ ಕೋಪ ಯಾಕೆ ಬರಬೇಕು ಅಂತ ಪ್ರಶ್ನೆ. ನೀನು ಅರಿಶಿನ ಬಳಸ್ತಾ ಇದೆಯಲ್ಲಮ್ಮ, ಹೌದು. ಯಾವ ಅರಿಶಿನ, ಎಲ್ಲಿಂದ ತರಿಸ್ತೀಯ ಅರಿಶಿನ? ಯಾವ ಅರಿಶಿನ ಅಂತ ತಗೋತೀಯಾ? ಇಲ್ಲ ಗುರುಜಿ, ಕಿರಾಣಾ ಸ್ಟೋರ್ ಅಲ್ಲಿ ತರಿಸ್ತೀನಿ ಅಷ್ಟೇ. ಯಾವ ಅರಿಶಿನ ಅದು? ಅರ್ಶಿನ ಪುಡಿ ಅಂತ ಕೇಳ್ತೀವಿ, ಅವರೇ ಕೊಡ್ತಾರೆ. ಏನಮ್ಮ BSc BCom ಓದಿದ್ಯಾ ತಾಯಿ? ಅಷ್ಟೇ, ಸಂತೆಯಲ್ಲಿ ಹೋಗ್ಬಿಟ್ಟು ಇದು 2 ರೂಪಾಯಿಗೆ ಇದು 2 ರೂಪಾಯಿ ಕಟ್ಟು ಅಂದಂಗೆ ಇರುತ್ತೆ ಕತೆ. ಅರಿಶಿನ ಕುಂಕುಮ ಅಷ್ಟೇ, ಯಾವ ಅರಿಶಿನ ಯಾವ ಕುಂಕುಮ ಗೊತ್ತಿಲ್ಲ. ಅಂದ್ರೆ ನಾವು ಕೇಳಿಸ್ಕೊಮ್ಮ, ಇದು ನಿಮ್ಮ ಎಜುಕೇಶನ್ ಏನಾರು ಇದೆಯಾ? ಅರಿಶಿನ ಕುಂಕುಮದ ಕತೆ ಇದೆಯಾ ಎಜುಕೇಶನ್ ಅಲ್ಲಿ? ಇಲ್ಲ ಅಲ್ಲ? ಇಲ್ಲ. ನೋಡು, ಅದಕ್ಕೆ ಶುದ್ಧ ಓದಿದೀಯಾ? ಯಾವ ಪುರುಷಾರ್ಥಕ್ಕೆ? ಮನೆ ಕಟ್ಟದೋ ನೆಮ್ಮದಿ ಇಲ್ಲ, ಮದುವೆ ಮಾಡ್ಕೊಂಡು ನೆಮ್ಮದಿ ಇಲ್ಲ, ಮಕ್ಕಳಾಯ್ತು ನೆಮ್ಮದಿ ಇಲ್ಲ. ಏನಮ್ಮ ಈ ಜೀವನ? ಈ ಮಟ್ಟಕ್ಕೆ ನಮ್ಮ ಅನುಭವಿಸಕ್ಕಮ್ಮ ಈ ದೇಶದಲ್ಲಿ ಬಂದಿದ್ದು ನಾವು. ನಿನಗೆ ಅನ್ಸುತ್ತಾ ಇಲ್ವಾ? ಏನಕ್ಕಾರು ಮದುವೆ ಬೇಕು, ಏನಕ್ಕೆ ಬಂಧನ ಬೇಕು ಅನ್ಸಲ್ವಾ? ಅನಿಸ್ತಾ ಗುರುಜಿ. ಇದು ಯಾರು ಕೇಳ್ತೀಯ? ಈಗ ಗಂಡನ್ ಕೇಳ್ತೀಯಾ, ಅಪ್ಪ ಅಮ್ಮನ ಕೇಳ್ತೀಯಾ, ಪುರೋಹಿತರು ಕೇಳ್ತೀಯಾ? ಯಾರನ್ನ ಕೇಳಕ್ ಆಗಲ್ಲ ಗುರುಜಿ. ನೀನೇ ಅನುಭವಿಸ್ಬೇಕು. ಅದೇ. ಅಂದ್ರೆ ಅನುಭವಿಸ್ಬೇಕಾ, ಇದರಿಂದ ಹೊರಗೆ ಬರ್ಬೇಕಾ? ಇಲ್ಲ ಅನುಭವಿಸ್ಲೇಬೇಕು ಅಲ್ಲ ಗುರುಜಿ. ಅಯ್ಯೋ ದಯವಿಟ್ಟು ನೀನು ಓದಿ ಏನಮ್ಮ ಪ್ರಯೋಜನ? ಅನುಭವಿಸಕ್ಕೆ ನಮ್ಮ ಈ ಭೂಮಿಲಿ ಹುಟ್ಟಿದ್ದು. ಹೊರಗೆ ಬರ್ಬೇಕು, ಅನುಭವಿಸೋದ್ರಿಂದ ಹೊರಗೆ ಬರ್ಬೇಕು ಅಂತ ಹೇಳು ಬಾಯಿಂದ ಶುಕ್ರವಾರ. ಅನುಭವದಿಂದ ಹೊರಗ್ ಬರ್ಬೇಕು ಗುರುಜಿ. ಕಷ್ಟ ಅನುಭವಿಸಕ್ಕಲ್ಲ ಹುಟ್ಟಿದಿಲ್ಲಿ. ಇದಕ್ಕೆ ಅರಿಶಿಣ ಲೇಪನ ಮಾಡ್ತಕ್ಕಂಥದ್ದು ಯಾವ ಭಾಗಕ್ಕೆ ಹಚ್ಚಿದ್ರೆ ಅದರಿಂದ ಉಪಯೋಗ ಏನು ಅಂತ ತಿಳ್ಕೊಬೇಕು ಫಸ್ಟು. ಅದನ್ನ ಇವತ್ತು ಕಾರ್ಯಕ್ರಮದಲ್ಲಿ ಹೇಳ್ತೀನಿ, ದಯವಿಟ್ಟು ಪುಸ್ತಕದಲ್ಲಿ ಬರೆದಿಟ್ಕೋ. ಅರಿಶಿಣವನ್ನ ಲೇಪನ ಮಾಡ್ತಕ್ಕಂಥದ್ದು ಭಾಗಗಳು ಯಾವುದು, ಅದರ ಉಪಯೋಗ ಏನು, ಏನಕ್ಕೆ ಬೇಕಾಗತ್ತೆ, ಬೇಜಾರು ಅಂತಕ್ಕಂಥ ವಿಚಾರ, ಕೋಪ ಅಂತಕ್ಕಂಥ ಯಾವ ಹೆಣ್ಣಿಗಿಲ್ವಮ್ಮ? ಎಲ್ಲರಿಗೂ ಇದೆ. ಹಾಗಾದ್ಮೇಲೆ ಈ ಕೋಪ ಬೇಜಾರು ಇರಬಾರ್ದು ಹೆಣ್ಣಿಗೆ. ಅದಿದ್ದೇ ಏನಾಗತ್ತೆ, ಮನೆಯಲ್ಲಿ ಲಕ್ಷ್ಮಿ ಅನುಗ್ರಹ ಹೆಣ್ಣಲ್ಲಿಲ್ಲ, ಆಗಲ್ಲ. ಯಾಕೆಂದ್ರೆ ಕೋಪ ಆವೇಶ ಹೆಣ್ಣಲ್ಲಿ ಬರಬಾರ್ದು. ಇವತ್ತು ಯಾವ ಇಷ್ಟದ ಮಗು ಕೆಣಕಾಗಲ್ಲ, ಮೇಲೆ ಬೀಳುತ್ತೆ ಅಲ್ವಾ? ಕಾರಣ ಇಷ್ಟೇ. ಈ ಸತ್ಯ ತಿಳ್ಕೊಂಡು ಮಕ್ಕಳನ್ನ ಬೆಳೆಸೋದನ್ನ ದಯವಿಟ್ಟು ಈಗಿಂದ ಪ್ರಾರಂಭ ಮಾಡಿ ಅಂತಕ್ಕಂಥ ವಿಚಾರವನ್ನ ಇವತ್ತು ಮುಂದೆ ಇಟ್ಟಿದ್ದೇನೆ ಹೊರತು ನಾನು ಯಾರಿಗೂ ಕಂಡೀಷನ್ ಆಗ್ತಾ ಇಲ್ಲ. ಪಾಪ ಈ ಹುಡುಗಿ ಓದಿ ಇಷ್ಟು ಉನ್ನತವಾದ ವಿದ್ಯೆ ಹೋಗಿ ಮದುವೆ ಮಾಡಿಕೊಂಡು ನೆಮ್ಮದಿ ಇಲ್ಲ ಅಂತಕ್ಕಂಥ ವಿಚಾರ ಎಷ್ಟೋ ಕೋಟಿ ಮಕ್ಕಳಿದ್ದಾರೆ. ಈ ತರ ಆಗಬಾರದು, ನಮ್ಮ ದೇಶದಲ್ಲಿ ನೆಮ್ಮದಿ ಆರೋಗ್ಯ ಬೇಕು ಅಂತಕ್ಕಂಥ ಉದ್ದೇಶಕ್ಕೆ ಇದನ್ನ ಹೇಳ್ತಾ ಇದ್ದೀನಿ. ನೀನು ಇನ್ನೊಂದ್ಸಲ ಮದುವೆ ಮಾಡ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ಬೇಕಾದದ್ದು. ಅಮ್ಮ ಕೇಳಿಸ್ಕೊತಾ ಇದೀಯಾ? ಇನ್ನೊಂದ್ಸಲ ನೀವಿಬ್ಬರು ಮದುವೆ ಆಗ್ಬೇಕು, ಮಂಗಳ ಸ್ನಾನವನ್ನ ಮಾಡಿಸಿ. ಮಂಗಳ ಸ್ನಾನ ಅಂದ್ರೆ ಏನು ಅಂತ ಕಾರ್ಯಕ್ರಮದಲ್ಲಿ ಅವಕಾಶ ಆದ್ರೆ ಹೇಳ್ತೀನಿ, ಟೈಮ್ ಆಗ್ಲಿ ಹೇಳಕ್ಕಾಗಲ್ಲ, ಸದ್ಯಕ್ಕೆ ಹೇಳೋಣ ಅಂತ ಅನ್ಕೊಂಡಿದ್ದೀನಿ. ಮಂಗಳ ಸ್ನಾನವನ್ನ ಮಾಡುವುದು ಹೇಗೆ, ಮಂಗಳ ಸ್ನಾನ ಅಂದ್ರೆ ಏನು, ಏನಕ್ಕೆ ಮಾಡಬೇಕು, ಅದರಿಂದ ನಮ್ಗೆ ಏನೇನು ಫಲ ಸಿಕ್ಕತ್ತೆ, ಇದಿಷ್ಟು ಅರಿಶಿಣದನ್ನ ಇರ್ತಕ್ಕಂಥದ್ದೇ ಮಂಗಳ ಸ್ನಾನ. ಅದೆಲ್ಲೋ ಹೋಗಿ ತರಬೇಕು ಅಂತಿಲ್ಲ. ಅದಕ್ಕೋಸ್ಕರವಾಗಿ ವಿಷಯ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಮನೆ ಬಿಟ್ಬಿಟ್ಟು ಎಲ್ಲೋ ಹೋಗ್ಬಿಟ್ಟು ಹುಡ್ಕಕ್ ಹೋಗ್ಬೇಡಿ. ಒಳ್ಳೆ ಮನೆ ಸಿಕ್ಕಲ್ಲ. ಕಾರಣ ನಿಮ್ಗೆ ಎಲ್ಲೋದ್ರೂ ಒಳ್ಳೆ ಮನೆ ಎಲ್ಲೇ ಸಿಗಲ್ಲ, ಯಾರಿಗೂ ಸಿಕ್ಕಲ್ಲ. ಒಳ್ಳೆ ಮನೆ ಇದ್ರ ತಾನೇ ಸಿಗಕ್ಕೆ. ಎಲ್ಲ ಅವರವರೇ ಪಾದಾಡ್ತಿರ್ತಾರೆ. ನೀವು ಒಳ್ಳೆ ಮನೆ ಅನ್ಕೊಂಡ್ರೆ ನಿಮ್ಮ ಮನೆ ಬರ. ಪ್ರಪಂಚದಲ್ಲಿ ಯಾರ್ದಾರು ಒಳ್ಳೆ ಮನೆ ಅಂತ ಇದೆಯೇನಮ್ಮ? ಇಲ್ಲ. ಸಮಸ್ಯೆಯಲ್ಲಿರೋ ಮನೆಗಳೇ ಎಲ್ಲ ಇರೋದು. ನೀವು ಆ ಮನೆಗೆ ಹೆಂಗ್ ಸರಿ ಹೋಗುತ್ತೆ? ಅದಕ್ಕೋಸ್ಕರವಾಗಿ ಫಸ್ಟು ಜ್ಯೇಷ್ಠ ನಕ್ಷತ್ರದ ಹುಡುಗನ ಜೊತೆಯಲ್ಲಿ ಮದುವೆ ಮಾಡ್ಕೊಂಡಿದ್ದೀನಿ. ಆ ಮದುವೆ ಮಾಡ್ಕೊಂಡ್ರೆ ಅದಕ್ಕೆ ರಿಪೇರಿ ಹೇಗೆ ಮಾಡ್ಕೋಬೇಕು, ಮಾಡ್ಕೊಂಡಿದ್ದು ತಪ್ಪು ಅಂತ ಅನ್ಕೋಬೇಡ. ರಿಪೇರಿ ಏನ್ ಮಾಡ್ಕೋಬೇಕು ಅನ್ನೋ ಆಸಕ್ತಿ ನಲ್ಲಿದ್ರೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು, ಹೇಳ್ಕೊಡೋಣ. ಒಳ್ಳೇದಾಗ್ಲಿ. ಓಕೆ, ಬರ್ತಾ ಇದ್ರಿ. ಕರಿಮಣಿ ಉದ್ದೇಶ ಏನು, ಗಂಡ ಹೆಂಡತಿ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ? ನೋಡಿ, ಕರಿಮಣಿನ ಹಾಕೊಳ್ಳೋ ಉದ್ದೇಶ ಒಬ್ಬೊಬ್ರು ತಿಳ್ಕೊಂಡಿರ್ತಾರೆ ಅಂತ ಅನ್ಕೊಳ್ಳೋಣ. ಹೌದು. ಆದ್ರೆ ನಿಜವಾದ ವಿಚಾರ
ಈ ಅರಿಶಿಣಕ್ಕೂ ಇವತ್ತು ಹೇಳಿದಂತ ವಿಷಯ, ಅರಿಶಿಣಕ್ಕೂ ಈ ಕರಿಮಣಿಗೂ ನಿಕಟವಾದ ಸಂಬಂಧವನ್ನ ಬೆರೆಸ್ಬೇಕು. ಸಂಬಂಧ ಬೆರೆಸ್ಬೇಕು. ಬೆರೆಸ್ತಾ ಇಲ್ಲ, ನಾವು ಬೆರೆಸಿಲ್ಲ. ಯಾಕೆ ಅಂದ್ರೆ ಕರಿಮಣಿ ಹಳದಿ ದಾರದಲ್ಲಿದ್ರೆ ಮಾತ್ರ ಅದ್ರ ಕೆಲಸ ಮಾಡೋದು. ಇಲ್ಲಿ ತಪ್ಪಾಗ್ತಾ ಇರೋದು. ಕರಿಮಣಿ ಹಳದಿ ದಾರದಲ್ಲಿ ಇದ್ರೆ ಮಾತ್ರ ಕೆಲಸ ಮಾಡುತ್ತೆ. ಅರಿಶಿನ ಜೊತೆ ಇಲ್ಲ ಅಂದ್ರೆ ಕರಿಮಣಿ ವರ್ಕ್ ಆಗಲ್ಲ. ಕರಿಮಣಿ ಏನಕ್ಕೆ ಹಾಕೋಬೇಕು ಅಂದ್ರೆ ನಿಂದನೆಗೋಸ್ಕರ ಹಾಕೋಬೇಕು. ಏನು, ಅವ್ರು ಏನ್ ಗಂಡ ಹೆಂಡತಿ ನೋಡು, ಅಯ್ಯೋ ಎಷ್ಟು ಚೆನ್ನಾಗವ್ರೆ, ಅಲ್ಲಿ ಹೊಡೆತಾ ಬೀಳತ್ತೆ. ಯಾಕೆ ಹಾಕೋಬೇಕು ಅಂತ ಇವ್ರ ಬಗ್ಗೆ ಯಾರ್ಯಾರೋ ಮಾತಾಡ್ತಾರೆ. ಅವ್ರ ಗಂಡ ಹಂಗಂತೆ, ಹೆಂಡತಿ ಹಿಂಗಂತೆ, ಈ ತರ ನಿಂದನೆಗಳನ್ನ ದೂರ ಮಾಡೋದಕ್ಕೆ ಗಂಡು ಹೆಣ್ಣಲ್ಲಿ ಯಾವುದೋ ಒಂದು ದೋಷ ಇರುತ್ತೆ. ಯಾವುದೋ ಒಂದು ದೋಷ. ಏನು ಅಂದ್ರೆ ಇವನಿಗೆ 2 ಮದುವೆ ಯೋಗ ಇದೆ ಅಂತ ಕೆಲವರು ಹೇಳ್ತಾರೆ, ಅಥವಾ ಹೆಣ್ಣಿಗೆ 2 ಮದುವೆ ಯೋಗ ಇದೆ ಅಂತ ಹೇಳ್ತಾರೆ. ಅದು ಇದೆಯೋ ನಿಜೋ ಸೆಕೆಂಡ್ರಿ, ಸುಳಿ ನೋಡಿ ಹೇಳ್ತಾರೆ, ಏನೋ ಒಂದು ಹೇಳ್ಕೊಳ್ಳಿ. ಆದ್ರೆ ಒಂದ್ ಸತ್ಯ, ಆವಾಗ ಅಯ್ಯೋ ನನ್ ಗಂಡನ್ 2 ಅಂತೆ ಅಂತ ಹೆಣ್ಣು ಯೋಚನೆ ಮಾಡ್ತಾಳೆ. ಅಯ್ಯೋ ನನ್ನ ಹೆಂಡತಿ ಎಲ್ಲಾರು ಹೋಗ್ಬಿಟ್ರೆ ಅಂತ ಗಂಡ ಯೋಚನೆ ಮಾಡ್ತಾನೆ. ಸೊ ಇದು ಯಾವ ಮಟ್ಟಕ್ಕೆ ಆಗ್ ಬಿಟ್ಬಿಡ್ತಾರೆ ಅಂದ್ರೆ ಜೀವನ ಎಲ್ಲ ಅನುಭವಿಸ್ಬೇಕು. ಅಲ್ಲ ರೀ, ಅದು ಸತ್ಯ ಹೇಳಿ. 2 ಮದುವೆ ಅಂತೆ, 3 ಮದುವೆ ಅಂತೆ, ಹೆಂಗ್ ಹೇಳ್ತೀರಿ ನೀವು? ಆಧಾರ ಏನು? ನೀನ್ ಹೇಳ್ದಂಗೆ ಸುಳಿ ನೋಡೋದು ಅಥವಾ ಕುಂಡ್ಲಿ ನೋಡ್ಬಿಟ್ಟು ಹೇಳ್ಬಿಡೋದು 2 ಮದುವೆ ಅಂತ. ಇದೆಲ್ಲ ವಿಚಿತ್ರವಾದ ವಿಚಾರಗಳು. ವಿಷಯ ಇಷ್ಟೇ, ಅವ್ರನ್ನೇ ಮದುವೆ ಮಾಡ್ಕೊಂಡ್ರೆ ಆಯ್ತಲ್ಲ, 5 ಸಲ ಮಾಡ್ಕೊಳ್ಳಿ, ಇಡೀ ವರ್ಷ ಎಲ್ಲ ಮಾಡ್ತಾನೆ ಇರಿ ಅಂದ್ರೆ. ಅದಕ್ಕೆ ಮದುವೆಯಾದವರು ಯಾವುದೇ ನಕ್ಷತ್ರ ಆಗಿರ್ಲಿ, ಮದುವೆಯಾದ 1 ವರ್ಷಕ್ಕೆ ಏನ್ ಮದುವೆ ಅಂತ ಮಾಡ್ಕೋತಿರೋ ಆ ದಿನದಲ್ಲಿ ಡೇಟ್ ಏನಿರುತ್ತೆ, ನಕ್ಷತ್ರ ಏನಿರುತ್ತೆ, ತಿಥಿ ಏನಿರುತ್ತೆ, ವಾರ ಯಾವ್ದಿರುತ್ತೆ, ಅದರಿಂದ ನಿಮ್ಗೆ ಅಭಿವೃದ್ಧಿ ಆಗಿದೆಯಾ ಅಂದ್ರೆ ನೆಕ್ಸ್ಟ್ ಬರೋ ವರ್ಷಕ್ಕೆ ಚೇಂಜ್ ಮಾಡ್ಕೋಬೇಕು. 1 ಸಲ ಮದುವೆ ಆಗಿದ್ದು ಅದೇ ಜೀವನ ಪರ್ಯಂತ ಅನುಭವಿಸ್ಬೇಕು ಅನ್ನೋದೇ ನಮ್ಮ ಜನಗಳ ದುರಾದೃಷ್ಟ. ಇದು ತಪ್ಪು. ಮದುವೆ ಒಂದೇ ಸಲ ಅಲ್ಲ, ನಿಮಗೆ ಪ್ರಯತ್ನ ವಿಚಾರ ಕೊಟ್ಟಿದ್ದಾನೆ ಭಗವಂತ. 1 ಸಲ ಮದುವೆ ಮಾಡಿಸಿದ್ದು, ಲವ್ ಮಾಡ್ಕೊಂಡ್ರೋ ಅರೇಂಜ್ ಮಾಡ್ಕೊಂಡ್ರೋ, ಮಾಡಿದ್ರೋ ಕೇಳದೆ ಮಾಡಿದ್ರು, ಏನೋ ಒಂದು ಆಗಿದೆ. ಆ ಮದುವೆಯ ದಿನದಿಂದ 1 ವರ್ಷಗಳ ಕಾಲ ನೀವು ಇಂಟರ್ವ್ಯೂ ಮಾಡಬೇಕು. ಏನು, ನನ್ನ ಗಂಡ ಯಾವ ತರ, ನಾನ್ ಯಾವ ತರ, ಆರೋಗ್ಯ ಹೇಗಿದೆ, ಸಂಪಾದನೆ ಹೇಗಿದೆ, ಮನೆ ನೆಮ್ಮದಿ ಹೇಗಿದೆ, ಪ್ಲಾನ್ ಮಾಡಿ. ಅಂದ್ರೆ ತಿಳ್ಕೊಳ್ಳಿ. ತಿಳ್ಕೊಂಡ ಮೇಲೆ 1 ವರ್ಷ ಆಯ್ತು ಅಂದಂಗೆ ನೀವು ಹನಿಮೂನ್ ಕರ್ಕೊಂಡು ಹೋಗೋದಲ್ಲ. ನಮ್ ಜನ ಹಂಗೇನೆ, 1 ವರ್ಷ ಆಯ್ತು, ಇಲ್ಲ ಟ್ರಿಪ್ ಹೋಗೋಣ ನಡಿ, ಆನಿವರ್ಸರಿ ಆಯ್ತು, ಏನೋ ಒಂದ್ ಕತೆ ಮಾಡ್ಕೋತಾರೆ. ಅದೆಲ್ಲ ಮುಖ್ಯ. ನಿಮ್ ಹಣೆ ಬರ ಏನ್ ನೋಡ್ಕೊಳ್ಳಿ. ಮದುವೆಯಾಗ 1 ವರ್ಷಕ್ಕೆ ಮನೆ ತಗೊಂಡ್ರ, ಚಿನ್ನ ಸೈನ್ ಮಾಡ್ಸದ್ರ, ಕಾರ್ ತಗೊಂಡ್ರ ಅಂದ್ರೆ ಇದೆಲ್ಲ ತಗೋಬೇಕು ಅಂತಲ್ಲ. ಶ್ರೀಮಂತಿಗೆ ಅಭಿವೃದ್ಧಿ ಆಗ್ತಾ ಇದೆಯಾ, ಬಡತನಕ್ಕೆ ಹೋಗ್ತಾ ಇದೆಯಾ, ಇಷ್ಟೇ ವಿಚಾರ. ಇಲ್ಲ ಏರ್ಬೇಕು, ಇಲ್ಲ ಇಳಿಬೇಕು. ಈ ಏರ್ತಾ ಇದ್ರೆ ಸೊ ಮದುವೆ ಆಗಿರೋದು ಕರೆಕ್ಟ್ ಆಗಿದೆ ಅಂತ, ಇಳಿತಾ ಇದ್ರೆ ತಪ್ಪು ಮದುವೆಯನ್ನ ಮಾಡ್ಕೊಂಡಿದೀವಿ, ತಪ್ಪು ಮದುವೆಯನ್ನ ಮಾಡಿಸಿದ್ದಾರೆ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಶಾಸ್ತ್ರ ಕೇಳಕ್ ಹೋಗ್ಬೇಡಿ. ಅಂದ್ರೆ ಮನೇಲಿ ಅಭಿವೃದ್ಧಿ ಆಗ್ಬೇಕು, ಏನೇ ಆಗ್ಲಿ ಅಭಿವೃದ್ಧಿ ಆಗ್ಬೇಕು. ಇಲ್ಲ ನಾವು ಪರವಾಗಿಲ್ಲ ಅಂದಾಗ ಆಗ್ಲಿಲ್ಲ, ಆಗಿರ್ಲಿ, ಆಗ್ತಾ ಇರ್ಲಿ ಆಗ್ಲಿ, ಇದೆರಡಕ್ಕೂ ಮಧ್ಯಂತರ ಇರ್ತಕ್ಕಂಥ ವಿಚಾರ ಸರಿಯಾದ ರೀತಿಯಲ್ಲಿ ಹೋಗ್ತಾ ಇದ್ರೆ ಜನದೃಷ್ಟಿಗೋಸ್ಕರವಾಗಿ ಮಾಡ್ಕೋಬೇಕು. ಇಲ್ಲ ಅನ್ನಂಗಿಲ್ಲ. ಜನದೃಷ್ಟಿಗೋಸ್ಕರವಾಗಿ ಏನಪ್ಪ ಇವರು ಮದುವೆ ಆದ್ಮೇಲೆ ಅದು ತಗೊಂಡ್ರಂತೆ ಇದು ತಗೊಂಡ್ರಂತೆ ದೃಷ್ಟಿ ಇರುತ್ತಲ್ಲ, ಇದ್ರ ನಿವಾರಣೆಗೂ ವರ್ಷದಿಂದ ವರ್ಷಕ್ಕೆ ಮಾಡ್ಕೊಳ್ಳೇಬೇಕು. ನಾವ್ ಏರ್ಲೇ ಇಲ್ಲ, ತುಂಬಾ ಕೆಳಗಡೆ ಇದ್ದೀವಿ ಅಂದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು? ಮದುವೆ ಆಗಿರ್ತಕ್ಕಂಥ ಲಗ್ನ ಪತ್ರಿಕೆ ಚೆನ್ನಾಗಿದೆಯಾ, ಮಾಡಿರೋ ಟೈಮ್ ಚೆನ್ನಾಗಿದೆಯಾ, ಹೇಳಿರೋ ಚೆನ್ನಾಗಿದೆಯಾ, ಇದನ್ನ ಟೆಸ್ಟ್ ಮಾಡಿಸಿ ಅಂದ್ರೆ ಗುರ್ತಿಸಿ, ಅದಕ್ಕೆ ರಿಪೇರಿ ಏನು, ಯಾವ ನಕ್ಷತ್ರಕ್ಕೆ ಮಾಡ್ಕೊಂಡೆ ಗಂಡು ಹೆಣ್ಣು ಚೆನ್ನಾಗಿರ್ತಾರೆ. ಅದರಲ್ಲಿ ಕರ್ಮ ನಕ್ಷತ್ರ ಅಂತ ಇರುತ್ತೆ. ಆ ನಕ್ಷತ್ರ ಕರ್ಮ ನಕ್ಷತ್ರ ಅಂತಕ್ಕಂಥದ್ದು ಮದುವೆ ಮಾಡಿಸ್ತಕ್ಕಂಥವ್ರು ಯಾರು ಇದನ್ನ ಹೇಳ್ಕೊಡಕ್ ಹೋಗಲ್ಲ. ಚೆನ್ನಾಗದೆ ಮಾಡ್ಕೊಳ್ಳಿ ಅಂತ. ಒಟ್ಟಿಗೆ 150 ಮದುವೆ ಮಾಡಿಸ್ತಾರೆ ಧರ್ಮಸ್ಥಳ ಕರ್ಕೊಂಡೋಗಿ. ಅಷ್ಟು ಮದುವೆ ಚೆನ್ನಾಗಿರಲ್ಲ. ಅಲ್ಲೂ ಧರ್ಮಸ್ಥಳಕ್ಕೂ ಒಂದು ಕೆಟ್ಟ ಹೆಸರೇ. ಮಾಡ್ಕೊಂಡ್ರೆಲ್ಲ ಚೆನ್ನಾಗಿರ್ತಾರೆ ನಮ್ಮ? ಇಲ್ಲ. ಈ ತರ ಎಲ್ಲ ನಾವು ಮಾಡ್ಕೊಂಡು ಮದುವೆ ಅನ್ನೋದಕ್ಕೆ ಅರ್ಥವಿಲ್ಲದೆ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ವಿಚಾರ ಇಷ್ಟೇ, ಮದುವೆ ಅಂದ್ರೆ ನಮ್ಮ ಗಂಡು ಹೆಣ್ಣಿನಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಕೆಟ್ಟದ್ದು ನಮಗೆ ಬೇಡದೇ ಇರತಕ್ಕಂಥದ್ದು ಇರುತ್ತಲ್ಲ, ಇದು ಹೊರಗೋಗ್ಬೇಕು. ಇದು ಮದುವೆ ಮಾಡ್ಕೊಳ್ಳೋ ರಹಸ್ಯ. ನಾವು ಅದನ್ನ ಇಟ್ಕೊಂಡೇ ಬದುಕಿದ್ರೆ ಕಷ್ಟ ಇದೆ. ಮಕ್ಕಳಾಗಿದ್ರು ಕಿತ್ಕೊಂಡು ಹೋಗುತ್ತೆ ಸಂಸಾರ, ಮೊಮ್ಮಕ್ಕಳಾಗಿದ್ರು ಸಂಸಾರ ಕಿತ್ಕೊಂಡು ಹೋಗುತ್ತೆ. ಇದು ಆಗೋದಕ್ಕೆ ಕಾರಣ ಏನಂದ್ರೆ ನಾವು ಒಂದೇ ಸಲ ಜೀವನದಲ್ಲಿ ಮದುವೆ ಮಾಡ್ಕೊಳ್ಳೋದು ಅಂತ ಅನ್ಕೊಂಡಿದೀವಲ್ಲ, ಇದೇ ದೊಡ್ಡ ಅಪರಾಧ. ಹಂಗಂತ ಪ್ರತಿ ವರ್ಷ ಚೌಟ್ರಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಅನುಕೂಲ, ನಿಮ್ಮ ಫೈನಾನ್ಸ್ ಕಂಡೀಷನ್ಸ್ ಹೇಗಿರುತ್ತೆ ಅದ್ರ ಮೇಲೆ ನೀವು ಮದುವೆ ಮಾಡ್ಕೋಬಹುದು. ಜನದ್ ಕರೆಸಿ, ಫ್ರೆಂಡ್ಸ್ ಕರೆಸಿ ಊಟ ಹಾಕಿ, ಬ್ರಾಹ್ಮಣರು ಕರೆಸಿ ಊಟ ಹಾಕ್ಸಿ, ಅಥವಾ ಏನೆಲ್ಲ ನೀವಿಬ್ಬರೇ ಗೌಪ್ಯ ಮಾಡ್ಕೊಳ್ಳಿ. ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಕ್ಕಂಥದ್ದು. ಇಲ್ಲಿ ತೋರಿಸ್ಕೊಳಕ್ಕಲ್ಲ ಮದುವೆ ಮಾಡ್ಕೊಳ್ಳೋದು, ನಿಮ್ಮಿಬ್ಬರ ಆರೋಗ್ಯ ನೆಮ್ಮದಿಗೋಸ್ಕರವಾಗಿ ವರ್ಷಕ್ಕೊಮ್ಮೆ. ಈಗ ನಾವು ಮಾಡ್ಕೊಳ್ತಾ ಇರೋದು ಏನಂತಂದ್ರೆ, ಈ ಕರಿಮಣಿಯನ್ನ ಚಿನ್ನದ ಚೈನ್ ಸೇರಿಸ್ಕೊತಾ ಇದ್ದೀವಿ. ಹೌದಾ? ಈ ಚಿನ್ನದ ಚೈನ್ಗೆ ಸೇರಿಸ್ಕೊಳ್ತಕ್ಕಂಥದ್ದು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಇಲ್ಲಿ ನಾವು ಅರಿಶಿಣ ಅಂತಕ್ಕಂಥದ್ದನ್ನ ಮೊದಲು ಪ್ರಾಧಾನ್ಯತೆ ಕೊಡಬೇಕು.
ಅರಿಶಿನಕ್ಕೆ. ಈ ಅರಿಶಿನ ಕೊಟ್ಟಾಗ ಆ ಚಿನ್ನದ ಚೈನಲ್ಲಿ ನೀವು ಕರಿಮಣಿಯನ್ನ ಸೇರಿಸಿದಾಗ ಇದು ಎರಡರ ಮಧ್ಯೆ ಕಪ್ಪೆ ಇರ್ತಕ್ಕಂಥ ರೀತಿ ಇರುತ್ತೆ. ಅದಕ್ಕೆ ಕರಿಮಣಿಗೆ ಚಿನ್ನದ ಲೇಪನವನ್ನ ಕೊಡಿಸಿದಾಗ ಆ ಚೈನು ಮತ್ತೆ ಕರಿಮಣಿ ಎಲ್ಲವೂ ಒಟ್ಟಿಗೆ ಕಾಣಿಸುತ್ತೆ. ಅರ್ಥ ಆಯ್ತಾ? ಆ ಶಕ್ತಿ ಇದ್ರೆ ನಿಜವಾಗ್ಲೂ ಹೇಳ್ತೀನಿ, ಕರಿಮಣಿಯ ಮೂಲ ಅರ್ಥ ದಾಂಪತ್ಯ ದೋಷವನ್ನ ನಿವಾರಣೆ ಮಾಡ್ತಕ್ಕಂಥದ್ದು. ಗಂಡನಿಗೆ ಯಾವುದೇ ದೋಷಗಳು ಬರದೆ ಆಕ್ಸಿಡೆಂಟ್ ಆಗೋದು ಅಥವಾ ಹುಷಾರಿಲ್ಲ ಅನ್ನೋದು, ಹೆಂಡತಿ ಗಂಟೆ ತುಂಬಾ ಬೇಜಾರಲ್ಲಿ ಮಾತಾಡೋದು, ಈ ತರದ ನಿವಾರಣೆಗೋಸ್ಕರ ಆ ಕರಿಮಣಿ ಅಂತಕ್ಕಂಥದ್ದು ದೋಷ ನಿವಾರಣೆಗೋಸ್ಕರ ಇರ್ತಕ್ಕಂಥ ವಿಚಾರ. ಅದನ್ನ ಲೇಪನ ಮಾಡಿಸ್ಬೇಕು. ಚಿನ್ನದ ಲೇಪನ ಮಾಡಿಸಿ ಹಾಕೊಂಡಾಗ ಚಿನ್ನ ಚಾನಲ್ ಹಾಕೋಬಹುದು. ಇಲ್ಲ ಅಂದ್ರೆ ನೀವು ಹಳದಿ ದಾರದಲ್ಲೇನೆ ಹಾಕೊಂಡಿರ್ಬೇಕು ಕರಿಮಣಿಯನ್ನ. ಈಗಲೂ ತಮಿಳ್ನಾಡು ಕಡೆ ಎಷ್ಟೇ ಕೋಟಿ ರೂಪಾಯಿ ಖರ್ಚು ಮಾಡಿ ಚಿನ್ನ ಹಾಕೊಂಡಿದ್ರು ಅರಿಶಿನ ದಾರ ಜೊತೆಲಿ ಇದ್ದೇ ಇರುತ್ತೆ. ನಮ್ಮ ಕರ್ನಾಟಕದಲ್ಲಿ ವೈಭವೀಕರಣವಾಗಿರ್ತಕ್ಕಂಥ ದಾಂಪತ್ಯ. ಯಾಕೆ ಅಂದ್ರೆ ಸೂರ್ಯ ಉದಯ ಆದ್ಮೇಲೆ ಮದುವೆ ಕರ್ನಾಟಕ. ತಮಿಳ್ನಾಡು ಸೂರ್ಯ ಉದಯಕ್ಕೆ ಮುಂಚೆ ಅಲ್ಲಿ ಮದುವೆ ಆಗತ್ತೆ. ಯೋಚನೆ ಮಾಡಿ ಸ್ವಲ್ಪ ನಾವ್ ಯಾವ ಮಟ್ಟಕ್ಕಿದೀವಿ ಅಂತ. ಸೂರ್ಯೋದಯದ ಮೇಲೆ ಮದುವೆ ಯಾವ ಕಾರಣಕ್ಕೂ ಶುಭ ಅಲ್ಲ ಅಂತ ನಾನ್ ಹೇಳುತ್ತಿಲ್ಲ, ಸತ್ಯ ಸತ್ಯ. ಸೂರ್ಯನ ಶಾಖಕ್ಕೆ ಎಲ್ಲಾ ಲಗ್ನ ಮುಹೂರ್ತ ಎಲ್ಲವೂ ಸುಟ್ಟೋಗುತ್ತೆ. ಸೂರ್ಯನ ಮುಂದೆ ಯಾವುದೇ ಗ್ರಹಗಳು ನಿಲ್ಲಿಕ್ಕಾಗಲ್ಲ. ಅಂದ ಮೇಲೆ ನಾವು ಮದುವೆ ಯಾವಾಗ ಮಾಡ್ಬೇಕು? ಸೂರ್ಯೋದಯದ ಸಮಯಕ್ಕೆ ಮುಂಚೆನೆ ಮದುವೆ ಮಾಡಿ ಮುಗಿಸಿದ್ರೆ ಆ ಮದುವೆ ಒಂದು ಶುಭ. ನಾವು 8:30, 9:30, 10:30 ಪುರೋಹಿತರ ಅನುಕೂಲ, ಗಂಡು ಹೆಣ್ಣು ಅನುಕೂಲ, ಅಪ್ಪ ಅಮ್ಮನ ಅನುಕೂಲ, ಜನ ಬರೋ ಅನುಕೂಲ ನೋಡ್ಕೊಂಡು ಮದುವೆ ಮಾಡಿಸ್ಬಿಟ್ಟು ಹೆಣ್ಣು ಗಂಡು ಚೆನ್ನಾಗಿರಿ ಅಂತ ಆಶೀರ್ವಾದ ಮಾಡ್ಸಕ್ಕೆ ಅಷ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿಸ್ತಾ ಇದ್ದೀರಲ್ಲ, ಯಾವ ಮದುವೆ ಊರ್ಜಿತ ಆಗ್ತಾ ಇದೆ ಯೋಚನೆ ಮಾಡಿ. ಓಕೆ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ತಾ ಹೋಗೋಣ. ತುಮಕೂರಿಂದ ಸಿದ್ದಪ್ಪ ಅಂತ. ನಮಸ್ತೆ ಸರ್. ಹಲೋ ಹಲೋ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕರೆ ಕಟ್ಟಾಗಿದೆ ಅನ್ಸುತ್ತೆ. ಗುರುಜಿ, ನಾವಾಗ್ಲೇ ಅರಿಶಿಣದ ಬಗ್ಗೆ ಮಾತಾಡ್ತಾ ಇದ್ವಿ. ಅರಿಶಿಣ ಎಲ್ಲಿಗೆ ಹಚ್ಚಬೇಕು ಅಂತ ಹೇಳಿ, ಎಲ್ಲಿಗೆ ಹಚ್ಚಬೇಕು ಅರಿಶಿಣ? ಇಲ್ಲಿ ವಿಷಯಕ್ಕೆ ಬರೋಣ. ಈಗ ಮದುವೆ ಅಂತಕ್ಕಂಥದ್ದು ಪ್ರತಿಯೊಬ್ರು ಮಾಡ್ಬೇಕಾದದ್ದು ಹೇಳ ಹಾಗಿದೆ. ಆಮೇಲೆ ನಾನು ಕಂಡೀಷನ್ ಆಗಿ ಪದೇ ಪದೇ ಹೇಳ್ತಾ ಇದ್ದೀನಿ, ನಾನು ಪೂರ್ಣವಾಗಿ ಆರ್ಡರ್ ಮಾಡ್ತಾ ಇಲ್ಲ. ನಿಮ್ಮ ವೈಯಕ್ತಿಕ ಪ್ರೀತಿಯಿಂದ ನಮಗೆ ಅಭಿವೃದ್ಧಿ ಆಗಬೇಕು, ದಾಂಪತ್ಯ ಚೆನ್ನಾಗಿರ್ಬೇಕು ಅಂತಕ್ಕಂಥ ಆಸಕ್ತಿ ಇರೋರು, ಕುಟುಂಬದ ನೆಮ್ಮದಿ ಬೇಕು ಅಂತಕ್ಕಂಥವ್ರು ಇದನ್ನ ಪಾಲನೆ ಮಾಡ್ಕೊಂಡು ಹೋದ್ರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳಿಗೆ, ಹುಟ್ಟಿರುವ ಮಕ್ಕಳಿಗೆ ಮದುವೆಗಳು ವಿಘ್ನ ಆಗಲ್ಲ. ಸಮಯಕ್ಕೆ ಸರಿ ಮದುವೆ ಆಗತ್ತೆ. ಮದುವೆ ಆದ್ಮೇಲೆ ಗಂಡ ಹೆಂಡತಿ ಚೆನ್ನಾಗಿರ್ತಾರೆ. ಅದನ್ನ ನೀವು ಕಣ್ಣಲ್ಲಿ ನೋಡ್ತೀರಾ. ನಿಮ್ಮ ಮಾಂಗಲ್ಯ ದೋಷಣೆ ಆಗಿದ್ದು ಈ ಸಮಸ್ಯೆಯನ್ನ ಕಷ್ಟ ಅನುಭವಿಸಿ ಸಾಕಾಗೈತೆ ಅಂತ ನೀವು ಅನ್ಕೊಂಡು ನಿಮ್ಮ ಹೆಣ್ಣು ಮಗುವಿಗೋ ಗಂಡು ಮಗುವಿಗೋ ದಾರಿಯನ್ನ ಕನ್ಯಾದಾನ ಮಾಡಿದಾಗ ಆ ಮಾಂಗಲ್ಯ ದೋಷ ಆ ಮಕ್ಕಳಿಗೂ ತಲುಪುತ್ತೆ. ಹೆಣ್ಣಿನ ಮನೆ ಅಪ್ಪ ಅಮ್ಮ, ಗಂಡನ ಮನೆ ಅಪ್ಪ ಅಮ್ಮ, ಇವರಿಬ್ರು ಸಾಕತ್ತು ಸುಣ್ಣ ಆಗೋಗಿರ್ತಾರೆ, ಸತ್ತು ಸುಣ್ಣ ಆಗೋಗಿರ್ತಾರೆ, ಸಾಲದಲ್ಲೋ ಅನಾರೋಗ್ಯದಲ್ಲೋ. ಆ ಒಂದು ಮನಸ್ಥಿತಿಯಲ್ಲಿ ಕಣ್ಣಲ್ಲಿ ನೀರು ಹಾಕೊಂಡು ನನ್ನ ಮಕ್ಕಳಿಗೆ ಒಳ್ಳೇದಾಗ್ಲಿ ಅಂತ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದೀರೋ, ನಾನಿಷ್ಟು ಕಷ್ಟಪಟ್ಟಿದ್ದೀನಿ ಈ ಮದುವೆ ಆಯ್ತಲ್ಲ ಅಂತ ಅನ್ಕೋತಾ ಇದ್ದೀರೋ, ಕಣ್ಣೀರು ಹಾಕಿ ಕನ್ಯಾದಾನ ಮಾಡಿದರೆ ಆ ದಾಂಪತ್ಯ ಊರ್ಜಿತ ಆಗುವುದಿಲ್ಲ. ಅದಕ್ಕೆ ನೀವು ಆಗಿರೋ ಮದುವೆ ಚೆನ್ನಾಗಿ ಅನುಭವಿಸಿದ್ರೆ ಡಿಸೈಡ್ ಮಾಡಿ, ಅನುಭವಿಸಿಲ್ಲ ಅಂದ್ರೆ ತಿಳ್ಕೊಳ್ಳಿ ನಮ್ಮ ಕಷ್ಟ ಯಾಕೆ ಬಂತು, ನಾವು ಗಂಡ ಹೆಂಡತಿ ಯಾಕೆ ಆರೋಗ್ಯ ಇರಲಿಲ್ಲ, ಅಥವಾ ಗಂಡ ಬಿಟ್ಟಿರೋದು, ಅಥವಾ ಹೆಂಡತಿ ಬಿಟ್ಟಿರೋದು, ಗಂಡ ಒಂದ್ ಕಡೆ ಇರೋದು, ಹೆಂಡತಿ ಒಂದ್ ಕಡೆ ಇರೋದು, ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಂಡು ರಿಪೇರಿ ಮಾಡ್ಕೊಂಡ್ರೆ ನಿಮ್ಮ ಮಕ್ಕಳ ಮದುವೆ ಚೆನ್ನಾಗತ್ತೆ. ನೀವು ಅದನ್ನ ಬಿಟ್ಬಿಟ್ಟು ಅದನ್ನ ಮುಚ್ಚಿಟ್ಬಿಟ್ಟು ನನ್ನ ಮಕ್ಕಳಿಗೆ ಆಗ್ಬಿಟ್ರೆ ಸಾಕು ನಮ್ದೇನೋ ಆಗ್ಲಿ ಅಂತಕ್ಕಂಥ ಇದೆಯಲ್ಲ, ಇದು ಕೆಟ್ಟ ದುರಭ್ಯಾಸ. ನೀವು ರಿಪೇರಿ ಆಗದೆ ನಿಮ್ಮ ಮಕ್ಕಳನ್ನ ರಿಪೇರಿ ಮಾಡಕ್ ಹೋಗಬೇಡಿ. ಅದಾಗಲ್ಲ, ಸುಳ್ಳು ಮೋಸ ದುಡ್ಡು ವೇಸ್ಟ್ ಮಾಡ್ಕೋತೀರಾ. ನೀವು ರಿಪೇರಿ ಆಗ್ಲೇಬೇಕು. ಯಾಕೆ ಅಂದ್ರೆ 5 ವರ್ಷಕ್ಕೆ ಸಾಯಲ್ಲ ಅಮ್ಮ, 100 ವರ್ಷ ಬಾಳಿ ಬದುಕ್ಬೇಕಲ್ವಾ. ಆ ಮದುವೆಗೊಂದು ಪ್ರಾಧಾನ್ಯತೆ ಕೊಡ್ಬೇಕಲ್ವಾ. ಆ ಮದುವೆ ಸರಿ ತಪ್ಪಂತ ಒಪ್ಕೋಬೇಕಲ್ವಾ. ಸಮಾಜಕ್ಕೆ ನೀವು ಒಂದು ಮಾರ್ಗದರ್ಶನ ಕೊಡ್ಬೇಕಲ್ವಾ. ನಾವು ಮದುವೆ ಮಾಡ್ಕೊಂಡಿದೀವಿ, ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ, ನೀನು ಮಾಡ್ಕೊಳಪ್ಪ ಅಂತ ಮಕ್ಕಳಿಗೆ ಹೇಳ್ಬೋದಲ್ಲ. ಈಗ ಯಾರ ಮನೇಲಿ ನೋಡಿ ಮಕ್ಕಳು ತಿರುಗಿಸಿ ಹೇಳ್ತಾರೆ, ನೀವೇ ಚೆನ್ನಾಗಿಲ್ಲ, ನಮಗೆ ಯಾಕೆ ಮದುವೆ ಬಿಡಿ, ನಾನ್ ಮಾಡ್ಕೊಂಡ್ರೆ ನಾನು ಅವಳನ್ನ ಒಪ್ಕೊಂಡಿದೀನಿ ಮಾಡು, ಅವಾಗ ಬಾಯ್ ಬಿಡ್ತಾರೆ. ನಿಮ್ದು ನೋಡಿ ನಾನು ಒಪ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ, ಈಗ ಮಾಡ್ಕತ್ತೀನಿ, ಏನ್ ಹೇಳಿ ಅಂತಾರೆ. ಅದು ಹುಡುಗನೂ ಹೌದು ಹುಡುಗಿನೂ ಹೌದು ಅಂದ್ ಎಲ್ಲರೂ ಒಂದ್ಸಲ ಹೇಳ್ತಾ ಇಲ್ಲ ನಾನು. ಯಾಕೆಂದ್ರೆ ನಿಮ್ಮ ಜಂಜಾಟವನ್ನ ನೋಡಿ ಮಕ್ಕಳು ದಾರಿ ತಪ್ತಾರೆ. ಇದಕ್ಕೆ ಹಣೆ ಬರ ಅನ್ಕೊಂಡು ಕೂತ್ಕೊಂಡು ಅಳಬೇಡಿ. ಎಲ್ಲಾ ಹಣೆ ಬರ ನೀವು ಗಂಡು ಹೆಣ್ಣಲ್ಲೇ ಮೊದಲು ರಿಪೇರಿ ಮಾಡ್ಕೊಂಡ್ರೆ ನಿಮ್ಮ ಹೊಟ್ಟೆ ಹುಟ್ಟದ ಮಕ್ಕಳು ಹಣೆ ಬರ ಚೆನ್ನಾಗಿರುತ್ತೆ, ನೀವು ಚೆನ್ನಾಗಿರ್ತೀರಾ. ಇಷ್ಟು ವಿಷಯ. ಈಗ ವಿಚಾರಕ್ಕೆ ಬರೋಣ. ಅರಿಶಿಣವನ್ನ ಲೇಪನ ಮಾಡ್ತಕ್ಕಂತಹ ಉದ್ದೇಶ ಏನು, ಯಾಕೆ ಮಾಡ್ಬೇಕು? ಹೌದು ಅಲ್ವಾ? ಹೌದು. ಅದು ಔಷಧ ಅಂತ ವೈಜ್ಞಾನಿಕವಾಗೂ ಸೈಂಟಿಫಿಕ್ ಆಗೂ ಒಪ್ಕೊಂಡಾಗಿದೆ. ಹೌದಾ? ಅರಿಶಿಣ ಈಗ ನಮಗೆ ಮೆದುಳು ಎಲ್ಲ ಅರಿಶಿಣ. ಈಗ
ನಮಗೆ ಮೆದುಳು ಎಲ್ಲಿದೆ ಅಂತ ಕೇಳಿದ್ರೆ ನಿನಗೆ ಎಲ್ಲಿ ತೋರಿಸ್ತೀಯಮ್ಮ? ಮೆದುಳು ಎಲ್ಲಿದೆ ಅಂತ ಕೇಳ್ತೀನಿ, ಎಲ್ಲಿ ತೋರಿಸ್ತೀಯಾ? ತಲೆಯಲ್ಲಿದೆ ಅಂತ. ತಲೆಯಲ್ಲಿದೆ ಅಂತ ಹೇಳ್ತೀವಿ, ಹೌದಲ್ಲ? ಇದೇನಿದು ಮೆದುಳು ತಲೆಯಲ್ಲೇ ಇರೋದು, ಇನ್ನೆಲ್ಲಿ ಇರ್ತದೆ ಅಲ್ವಾ? ಎಲ್ರಿಗೂ ಒಂಚೂರು ಚುಚ್ಚಬೇಕು, ಮೆದುಳು ಎಲ್ಲಿರುತ್ತೆ ಅಂದ್ರೆ ಇದೇನು ಇವ್ರೇನಾರು ಬೇರೆ ತರ ಹೇಳ್ತಾರ ಅಂತ ಅಲ್ವಾ? ಯಾಕೆಂದ್ರೆ ನಿದ್ಗಣರಿದ್ರೆ ಸ್ವಲ್ಪ ಕಣ್ಬಿಡ್ಲಿ ಅಂತ ನಾನು ಚಮಕ್ ಮಾಡ್ತಾ ಇರೋದು. ವಿಚಾರ ಇಷ್ಟೇ, ಯಾವುದೇ ವಿಷಯನ ಏನೋ ಕಷ್ಟಪಟ್ಟು ತಿಳ್ಕೊಳ್ಳೋದಲ್ಲ, ಈಸಿಯಾಗಿ ತಗೊಳ್ಳಿ. ಮೆದುಳು ಎಲ್ಲಿದೆ ಅಂತ ಕೇಳ್ತಕ್ಕಂತಹ ವಿಚಾರ ನಿಜವಾಗ್ಲೂ ಆಶ್ಚರ್ಯಕವಾದ ವಿಚಾರ ಆಗತ್ತೆ. ಯಾಕೆ ಅಂತಂದ್ರೆ ತಲೆಯಲ್ಲೇ ಮೆದುಳಿದೆ ಅನ್ನೋದು ಸತ್ಯ ಗೊತ್ತು, ಆದ್ರೆ ತಲೆ ಎಷ್ಟು ಬಿಸಿ ಇದೆ ಅಂತ ಎಷ್ಟು ಜನ ಬಾಲಿಲ್ವಮ್ಮ? ಹೌದು, ತಲೆ ಬಿಸಿ. ಆಯ್ತಾ ಇಲ್ಲಪ್ಪ, ನನ್ನ ಕೈ ತಡ್ಕೊಳಕಾದ್ರೆ ಸುಮ್ನೆ ಒಂಚೂರು ನಾನು ಮಾತಾಡ್ಸ್ಬೇಡ ನನಗೆ, ಆಯ್ತಾ? ಅವ್ರು ಆ ಪದಗಳು ಕೇಳ್ಬೇಕು ಅವ್ರ ಹತ್ರ. ಅವಾಗ ಹೆಣ್ಣಾಗ್ಲಿ ಗಂಡಾಗ್ಲಿ ತಲೆ ಸಿಡ್ದೋಗ್ತಿದೆ ಅಂತ ಮಕ್ಕಳು ಕೂಡ ಹೇಳ್ತಾರೆ, ಏನಮ್ಮ ಈಗ ತಾನೇ ಬಂದಿದ್ದೀನಿ ಸ್ಕೂಲಿಂದ, ಏನ್ ನಂಗೆ ಸುಮ್ಮನೆ ತಲೆ ತಿಂತೀಯ, ಅಲ್ಲೂ ಬೈತಾರೆ. ಅಂದ್ರೆ ಈ ತಲೆ ಬಿಸಿ ಏನಕ್ಕಾಗ್ತಾ ಇದೆ, ಏನಕ್ಕಾಗಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಬೇರೆ ಎಲ್ಲೂ ಸಿಕ್ಕಲ್ಲ. ಎಲ್ಲಿದೆ? ನಮ್ಮಲ್ಲೇ ಇದೆ. ಅದು ಯಾವುದು ಅಂತ ತಿಳ್ಕೋಬೇಕು ನಾವು. ನಮ್ಮ ಕಾಲು ನಮ್ಮ ದೇಹದ ಎಷ್ಟೇ ತೂಕ ಇರ್ಲಿಮ್ಮ, ಒತ್ಕೊಂಡಿದೆ ತಾನೆ? ನಮ್ಮ 2 ಕಾಲು ನಮ್ಮ ದೇಹನ ಒತ್ಕೊಂಡಿದೆ ತಾನೆ? ಎಂತ ಕಷ್ಟ ಪಡ್ತಾ ಇದೆ ಗೊತ್ತಾ? ಅದಕ್ಕೇನಾರು ನಾವು ಒಂದ್ ಸ್ವಲ್ಪನಾರು ಕನಿಕರ ಇದೆಯಾ ನಮಗೆ? ಯಾಕೆ ಯಾರ ಬಗ್ಗೆ, ಕಾಲಿನ ಬಗ್ಗೆ ಅವ್ರಿಗೆ ಯಾರಿಗೂ ಪೂರ್ಣವಾಗಿ ವಿಶ್ವಾಸ ಇಲ್ವೋ, ದೇವ್ರು ಕೊಟ್ಟಿರೋ ಕಾಲು ನಾನೇನ್ ಮಾಡ್ಲಿ ಅಂತ ಏನ್ ಹೇಳೋಣ ಅಲ್ವೇನಮ್ಮ? ಕಾಲ್ ದೇವ್ರು ಕೊಟ್ಟಿರೋದಲ್ವಾ, ಅದನ್ನ ದೇವರೇ ಸರ್ ಮಾಡ್ಬೇಕಿತ್ತು. ನನಗೆ ಕೇಳಿದ್ರೆ ನಾನೇನ್ ಮಾಡ್ಲಿ? ಅದಕ್ಕೆ ಇವತ್ತು ಇಮ್ಡಿ ನೋವು, ಕಾಲ್ ನೋವು ಯಾರಿಗಿಲ್ಲ ಅಲ್ವಾ? ಮಗುನು ಸ್ಕೂಲಿಂದ ಬಂದು ಕೇಳತ್ತೆ, ಅಮ್ಮ ನೈತಾ ಇದೆ ಉಜ್ಜಮ್ಮ ಅಂತ. ಅವ್ರು ಏನೋ ಮೂನೋ ಏನೋ ಉಜ್ಜಿಬಿಟ್ಟು ಮಲಗಿಸ್ತಾರೆ. ಆದ್ರೆ ಈ ಕಾಲ್ ನೋವು ಮಕ್ಕಳಿಗೆ ಬಂದ್ರೆ ಮಕ್ಕಳಿಗೆ ಶಕ್ತಿ ಇಲ್ಲ, ಉಸಿರಾಟ ಚೆನ್ನಾಗಿಲ್ಲ ಅಂತ ತಂದೆ ತಾಯಿ ತಿಳ್ಕೋಬೇಕು. ಇದು ಡಾಕ್ಟರ್ ಲೈನಲ್ಲೂ ಹೇಳಕ್ಕಾಗಲ್ಲ. ಕಾಲ್ ನೋವುಗೂ ಉಸಿರಾಟಕ್ಕೂ ಸಂಬಂಧ ಇದೆ ಅಂತ ಯಾವ ಸೈನ್ಸ್ ಅಲ್ಲಿ ಇಲ್ಲ. ಇದು ಅದಕ್ಕಲ್ಲಿ ಇಲ್ಲ, ನಮ್ಗದು ಗೊತ್ತಿಲ್ಲ. ಕಾಲು ನೋವು ಯಾವ ಕಾರಣಕ್ಕೂ ಬರಬಾರದು. ಯಾಕೆ ಅಂದ್ರೆ ದೇಹಕ್ಕೂ ನಮ್ಮ ಕಾಲಿಗೂ ಇರುವಂತ ನಿಕಟವಾದ ಸಂಬಂಧ ಇದ್ರ ಮಧ್ಯದಲ್ಲಿದೆ ಮೆದುಳು. ಏನು? ಮೆದುಳು ಅಲ್ಲಿ ತೋರಿಸೋದು ನಿನಗೆ ಅಲ್ಲಿ ನೋವು, ಇಲ್ಲಿ ಜುಮ್ ಹಿಡ್ಕೊಂಡೈತೆ, ಇಲ್ಲಿ ಸ್ವಾಧೀನ ತಪ್ಪಿದೆ ಅಂತ ತೋರಿಸೋದು, ಹೇಳೋದು ಮೆಸೇಜ್ ಯಾವುದು? ಮೆದುಳು. ಅದಕ್ಕೆ ಕಾರಣ ನಮ್ಮ ಕಾಲಿನ ಮಧ್ಯಭಾಗದಲ್ಲಿ ಲಕ್ಷ್ಮೀ ಸ್ಥಾನ ಇದೆ. ನಮ್ಮ ಕಾಲು ಕೆಳಗಡೆ ಪಾದ ಅಂತ ಇದೆಯಲ್ಲಮ್ಮ, ಆ ಪಾದದಲ್ಲಿ ಲಕ್ಷ್ಮೀ ಸ್ಥಾನ ಇದೆ. ಅದು ಭೂಮಿಗೆ ಮುಟ್ಟಲ್ಲ. ಯಾವುದು? ನಮ್ಮ ಕಾಲಿನ ಭಾಗದಲ್ಲಿ ಭೂಮಿಗೆ ತಗಳದೆ ಇರತಕ್ಕಂತ ಒಂದು ಭಾಗ ಇದೆ, ಮಧ್ಯದ ಕಮಾನು. ಅದೇ ಲಕ್ಷ್ಮೀ ವಾಸಸ್ಥಾನ. ಅಲ್ಲಿಗೆ ಪ್ರತಿ ಹೆಣ್ಣು ಅದನ್ನ ಒಂದು ದಿನಕ್ಕೆ 2 ಸಲನಾದ್ರೂ ಕೂಡ ಅಲ್ಲಿ ಅದನ್ನ ಸ್ಪರ್ಶ ಮಾಡತಕ್ಕಂತ ಒಂದು ಪ್ರತಿಜ್ಞೆ ಇದೆ. ಆ ಭಾಗವನ್ನ ಭೂಮಿಗೆ ಸ್ಪರ್ಶ ಮಾಡ್ಬೇಕಾ? ಭೂಮಿಗೆ ಹೆಂಗ್ ಸ್ಪರ್ಶ ಆಗತ್ತಮ್ಮ? ಅದು ಭೂಮಿಗೆ ಸ್ಪರ್ಶ ಆಗೋದೇ ಅಲ್ಲ. ಹೆಂಗಾಗತ್ತ ಅದು? ಕಮಾನ್ ಹಂಗ ಇರುತ್ತಲ್ಲ, ಭೂಮಿ ಹೆಂಗ್ ಮುಟ್ಟುತ್ತೆ? ಸೈಕಲ್ ಹೊಡಿಬೇಕು ಅಷ್ಟೇ, ನೀನು ಪೆಟ್ಲಲ್ಲಿ ಮಡಿಕೋಬೇಕು. ಅದಕ್ಕೆ ಹಿಂದಿನ ಕಾಲದಲ್ಲಿ ಪೆಟ್ರೋಲ್ ಹೊಡ್ಕೊಂಡ್ ಬರ್ತಿದ್ರು, ಅದಕ್ಕೆ ಏನು ರೋಗ ಇರ್ತಿರ್ಲಿಲ್ಲ. ಈಗ ಗಂಡಸು ಹೆಂಗಸು ಯಾರು ಆ ಕಮಾನ್ನ ಗಮನಿಸ್ತಾನೆ ಇಲ್ಲ. ಆ ಕಮಾನ್ಗೂ ಮೆದುಳಿಗೂ ಸಂಬಂಧ ಇದೆ. ಅರ್ಥ ಆಯ್ತಾ? ಇವತ್ತು ಯಾಕೆ ಎಲ್ಲರಿಗೂ ಒತ್ತಡ ಜಾಸ್ತಿ, ಬೇಜಾರು ಅಂತ ಇರ್ತಕ್ಕಂಥದ್ದು, ಆ ಭಾಗವನ್ನ ಭೂಮಿಗೆ ಸಿಗ್ತಾ ಇಲ್ಲ, ನೀವು ಅದನ್ನೇನು ಮುಟ್ತಾ ಇಲ್ಲ. ಹೌದಾ? ಹೌದು. ಅಂದ ಮೇಲೆ ನಿಮ್ಮ ಮೆದುಳು 7,000 ಗ್ರಂಥಿಗಳಲ್ಲಿ ಕರೆಂಟ್ ಪಾಸ್ ಆಗುತ್ತೆ. ನಮ್ಮ ಆ ಭಾಗದಲ್ಲಿ ಅದನ್ನ ಬೇಕಾದ್ರೆ ಬೇಜಾರಾದಾಗ, ಕೋಪ ಬಂದಾಗ ಕೆಳಗಡೆ ಕೂತ್ಕೊಂಡು ಟೆಸ್ಟ್ ಮಾಡಬಹುದು ನೀವು. ಆ ಕಮಾನ್ ಭಾಗವನ್ನ ನಿಮ್ಮ ಹೆಬ್ಬೆರಳಲ್ಲಿ, ಎಡಗಾಲಾದ್ರೆ ಬಲಗೈ, ಆಪೋಸಿಟ್ ಕೈ ಇಟ್ಕೋಬೇಕು. ಅದನ್ನ ಮಧ್ಯದಲ್ಲಿ ಪ್ರೆಸ್ ಮಾಡಿ ಒತ್ತಿಡ್ಕೊಳ್ಳಿ, ಆರಾಮ ಸ್ಟ್ರೈಟ್ ಆಗಿ ಕೂತ್ಕೊಳ್ಳಿ. ಎಷ್ಟು ಬೇಗ ನಿಮ್ ದೇಹದಲ್ಲಿ ಇರ್ತಕ್ಕಂಥ ನೆಗೆಟಿವ್ ಎಲ್ಲ ಇಳಿಯುತ್ತೆ ಕೆಳಗಡೆ. ನೀವು ನೋಡ್ಬೋದು, ಏನ್ ದೊಡ್ಡ ವಿಷಯ ಅಲ್ಲ. ಬಲಗಾಲಿಗೆ ಎಡಗೈ, ಎಡಗಾಲಿಗೆ ಬಲಗೈ, ನಿಮ್ಮ ಹೆಬ್ಬೆರಳು, ಅದನ್ನ ಆ ಕಮಾನ್ ಮಧ್ಯದ ಭಾಗದಲ್ಲಿ ಹಾಕೊಂಡು ನಿಮ್ಮ ದೇಹದಲ್ಲಿ ಹಿಂಗ್ ಮಧ್ಯದಲ್ಲಿ ಅಮುಕಿದ್ರೆ ನಿಮ್ ದೇಹದಲ್ಲಿ ಎಲ್ಲಿ ನೋವಿದೆ ಅಲ್ಲಿ ಜಾಸ್ತಿ ನೋವು ಶುರು ಆಗತ್ತೆ. ಅಲ್ಲಿ ಹಂಗೆ ಇಟ್ಕೊಳ್ಳಿ, ನೋವು ಪಾಸ್ ಆಗತ್ತೆ. ಅಂದ್ರೆ ಮುಂದಕ್ಕೆ ಮೂವ್ ಆಗತ್ತೆ. ಇದು ನೀವು ತಿಳ್ಕೋಬೇಕು. ಇದು ಒಂದು ಭಾಗ. ಎರಡನೇದು, ಅರ್ಶನವನ್ನ ಕಂಪ್ಲೀಟ್ ಆಗಿ ಕಾಲ್ಗೆ ಪೂರ್ಣವಾಗಿ ಹಿಮ್ಮಡಿ ಸೇರಿಸಿ, ಕೆಲವೊಬ್ಬರಿಗೆ ಅದನ್ನ ಹೇಳಂಗಿಲ್ಲ, ರೋಮಗಳು ಕೆಲವರು ಹೆಂಗಸರು ಸ್ವಲ್ಪ ಇರುತ್ತೆ ಮಂಡಿಯಲ್ಲಿ, ಅದೆಲ್ಲ ಹೋಗುತ್ತೆ ಅರ್ಶನ ಲೇಪನ ಮಾಡ್ಕೊಂಡಾಗ. ಅಂದ್ರೆ ನಾವು ಮೊಣಕಾಲು ಅಂತ ಹೇಳ್ತೀವಿ. ಆ ಮೊಣಕಾಲು ಮತ್ತೆ ಕಾಲಿನ ಪಾದ ಇದಿಷ್ಟಕ್ಕೂ ಲೇಪನ ಮಾಡಬೇಕು ಸ್ನಾನ ಮಾಡುವಾಗ. ಇದಕ್ಕೆ ಮಂಗಳ ಸ್ನಾನ ಅಂತ ಹೇಳ್ತೀವಿ. ಮತ್ತೆ 2 ಕಿವಿಯ
ಕೆಳಗಡೆ ಇರ್ತಕ್ಕಂಥದ್ದು ಕಿವಿ ಹಿಂದಕ್ಕೆ, ಮತ್ತೆ ಹಣೆಯ ಕುಂಕುಮ ಇಡುವಂತ ಭಾಗಕ್ಕೆ, ಮತ್ತೆ ಇಲ್ಲಿಗೆ ಗದ್ದಕ್ಕೆ. ಈ ರೀತಿಯಾಗಿರ್ತಕ್ಕಂತಹ ಮಂಗಳ ಸ್ನಾನ ಮಾಡ್ತಕ್ಕಂಥದ್ದು ಕಾಲ್ಗೆ ಯಾವ ಕಾರಣಕ್ಕೂ ಮಿಸ್ ಮಾಡಬಾರದು. ಮಂಗಳವಾರ, ಶುಕ್ರವಾರ, ಪರ್ವ ದಿನಗಳು, ವಿಶೇಷ ಹಬ್ಬಗಳು. ನೀವು ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೂ ಈ ರೀತಿ ಸ್ನಾನ, ಮಂಗಳ ಸ್ನಾನ ಮಾಡದೇ ಇದ್ರೆ ಲಕ್ಷ್ಮೀ ಪೂಜೆಗೆ ನೀವು ಅರ್ಹತೆಯನ್ನ ಹೊಂದಿಲ್ಲ. ನಿಮ್ಮ ಮನಸ್ಥಿತಿ ಚೆನ್ನಾಗಿರಲ್ಲ. ಕೋಪ ಆವೇಶದಲ್ಲಿ ಪೂಜೆಯನ್ನ ಮಾಡಿದ್ರೆ ಆ ಪೂಜೆಯ ಫಲ ಬರಲ್ಲ ನಿಮಗೆ, ಅದರಿಂದ ಶಾಪ ಬರುತ್ತೆ. ಹೆಣ್ಣು ಪೂಜೆ ಮಾಡಬೇಕಾದ್ರೆ, ಊಟ ಮಾಡಬೇಕಾದ್ರೆ, ಅಡಿಗೆ ಮಾಡಬೇಕಾದ್ರೆ, ಗಂಡತ್ರ ಮಾತಾಡಬೇಕಾದ್ರೆ ಪ್ರಸನ್ನತೆಯಿಂದ ಹೆಣ್ಣಿನ ಮನಸ್ಸಿರಬೇಕು. ಈ ಪ್ರಸನ್ನತೆ ಬರಬೇಕು ಅಂದರೆ ಊಟ ಮತ್ತೆ ಅರಿಶಿಣ ಇದೆರಡೇ ಔಷಧಿ. ನಾವು ಮಾಡುವ ಊಟದ ಗುಣ ಮತ್ತೆ ನಾವು ಮೈಗೆ ಹಚ್ಚುವಂತ ಅರಿಶಿಣ, ಇದೆರಡನ್ನ ಸರಿಯಾಗಿ ತಿಳ್ಕೊಂಡ್ರೆ ನಿದ್ದೆ ಕ್ಲಾರಿಟಿಯಾಗಿ ಬರುತ್ತೆ. ಈ ಎರಡು ಔಷಧಿ ದೇಹಕ್ಕೆ ಕರೆಕ್ಟಾಗಿ ಸಿಕ್ಕಿದ್ರೆ ಒಳ್ಳೆ ಟೈಮ್ ಸರಿ ನಿದ್ದೆ ಬರುತ್ತೆ. ನೀವೇನ್ ಟೈಮ್ ನೋಡ್ಕೊಂಡು ನಿದ್ದೆ ಮಾಡಂಗಿಲ್ಲ, ಆರಾಮಾಗಿ ನಿಮ್ಮನ್ನೇ ಕರ್ಕೊಂಡೋಗಿ ನಡಿ ಮಲಕೋ ಅಂತ ಹೇಳುತ್ತೆ. ಇವ್ರಿ ಮಹಾಲಕ್ಷ್ಮಿ, ಇವ್ರಿ ಸೌಭಾಗ್ಯವತಿ, ಇವ್ರಿ ಅದೃಷ್ಟವಂತರು. ಈ ಸತ್ಯವನ್ನ ತಿಳ್ಕೊಳ್ಳಿಕ್ಕೆ ನೀವು ಯಾವ ಮೆಡಿಸಿನ್ ಬಳಸಿದ್ರು ನಿಮ್ಗೆ ಕರೆಕ್ಟ್ ಟೈಮ್ಗೆ ನಿದ್ದೆ ಬರಲ್ಲ, ಕರೆಕ್ಟ್ ಟೈಮ್ಗೆ ಹಸುವಾಗಲ್ಲ, ಕರೆಕ್ಟ್ ಟೈಮ್ಗೆ ಊಟ ಮಾಡಕ್ಕಾಗಲ್ಲ, ಜೀವನ ಎಲ್ಲ ಅನುಭವಿಸ್ತೀರಾ. ಬೇಕಾ ಈ ಸಮಸ್ಯೆ? ಬೇಕಾ? ಸ್ವಲ್ಪ ಯೋಚನೆ ಮಾಡ್ಬೇಕು, ಹೌದಲ್ವಾ? ಹೌದು. ಅನುಭವಿಸ್ಬೇಕಾ ನಾವು? ಅಲ್ಲ. ಅದಕ್ಕೋಸ್ಕರವಾಗಿ ನಾವು ಅರಿಶಿಣ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ ನಾವು ಮಾಡಬೇಕಾಗಿರ್ತಕ್ಕಂತಹ ಲೆಕ್ಕಾಚಾರ ಏನಪ್ಪಾ ಅಂತಂದ್ರೆ, ಪ್ರತಿಯೊಂದಕ್ಕೂ ಒಂದು ಅರ್ಥಗರ್ಭಿತವಾಗಿರ್ತಕ್ಕಂಥ ಲೆಕ್ಕಾಚಾರ ಇದೆ. ಮನೆಯ ಪಕ್ಕದಲ್ಲಿ ಮನೆ, ಬೇರೆಯವ್ರ ಮನೆಯಿಂದ ಜ್ಯೇಷ್ಠಲಕ್ಷ್ಮಿ ಬರ್ತಾಳೆ ಅಂತ ಹೇಳಿದೆ. ಯಾಕೆ ಅಂದ್ರೆ ಒತ್ತುಗೋಡೆ ಇರ್ತಕ್ಕಂಥದ್ದು, ಮನೆ ಅಂಟ್ಕೊಂಡಿರ್ತಕ್ಕಂಥದ್ದು ಜ್ಯೇಷ್ಠಲಕ್ಷ್ಮಿ ಮನೆನೇ. ಅದು ಮನೆ ಅಂಟ್ಕೊಂಡಿರುತ್ತಲ್ಲ, ಗೋಡೆ ಒಂದ್ ಗೋಡೆಗೆ ಎರಡು ಮನೆ ಮಾಡ್ತಾರೆ, ಅಂಟ್ಕೊಂಡಿರುತ್ತಲ್ಲ ಅದು ಜ್ಯೇಷ್ಠಲಕ್ಷ್ಮಿ ಮನೆನೇ. ಅದು ಏಕಾಂತ ಮನೆ ಬರಲ್ಲ. ಕೋಪ ಆವೇಶ ಅನ್ನೋದು ಆ ಮನೇಲೆ ಜಾಸ್ತಿ. ಆಮೇಲೆ ವಿಚ್ಛೇದನ ಬರೋದು ಆ ಮನೇಲೆ ಜಾಸ್ತಿ. ಆಮೇಲೆ ಮದುವೆ ಆದ ತಕ್ಷಣ ಆಕ್ಸಿಡೆಂಟ್ ಆಗೋದು ಆ ಮನೇಲೆ ಜಾಸ್ತಿ. ಆಮೇಲೆ ಗಾಬರಿ ಮಾಡ್ಕೋಬೇಡಿ, ಎಲ್ಲಾ ಜಂಟಿ ಇರೋ ಮನೆ ಕಡೆರು ಇದು ಹೇಳದ್ದೆಲ್ಲ ಇರುತ್ತೆ ಅಂತಲ್ಲ, ವಿಧಗಳು ಚೇಂಜ್ ಇರಿಸುತ್ತೆ. ಒಂದು ಮನೆ ದಕ್ಷಿಣ ಅಂಟ್ಕೊಂಡಿರುತ್ತೆ, ಒಂದು ಮನೆ ಪಶ್ಚಿಮ ಅಂಟ್ಕೊಂಡಿರುತ್ತೆ, ಒಂದು ಮನೆ ಪೂರ್ವ ಅಂಟ್ಕೊಂಡಿರುತ್ತೆ. ನಾನು ಹೇಳಿದ್ದು ಎಲ್ಲದಕ್ಕೂ ಸೇರಿರುತ್ತೆ ಅಂತಲ್ಲ, ಆಯಾ ಭಾಗ ಯಾವ ಮನೆಗೆ ಅಂಟ್ಕೊಂಡಿದೆ ಆ ರೀತಿಯಲ್ಲಿ ನಿಮ್ಮ ಮನೇಲಿ ಅನುಭವಿಸ್ತಾ ಹೋಗ್ತೀರಾ. ಹಾಗಾಗಿ ಈಗ ಜ್ಯೇಷ್ಠಲಕ್ಷ್ಮಿ ವಾಸ ಮಾಡ್ತಕ್ಕಂಥದ್ದು ನೀವೇ ಮಾಡ್ಕೊಂಡಿದ್ದ, ದೇವ್ರು ಕೊಟ್ಟಿದ್ದ? ನಾವೇ ಮಾಡ್ಕೊಂಡಿದ್ದು. ಮನೆ ಆರಿಸ್ಕೊಳ್ಳುವಾಗ ಕಬ್ಬಿಗೆ ಸಿಕ್ತು ಅಂತ ತಗೊಂಡ್ಬಿಡೋದು, ಇನ್ಸ್ಟಾಲ್ಮೆಂಟ್ ಸಿಕ್ತು ಅಂತ ತಗೊಂಡ್ಬಿಡೋದು. ಬೇಡ ರೀ ಅಂತ ಮನೆ ಏನಕ್ಕೆ ಬೇಕು? ಶೀಟ್ ಮನೇಲಿರೋಣ ತೊಂದರೆ ಇಲ್ಲ, ಆದ್ರೆ ಕೊನೆಗೆ ಹೋಟೆಲ್ ಅಲ್ಲಿ ರೂಮ್ ಮಾಡ್ಕೊಂಡಿದ್ದು ತೊಂದರೆ ಇಲ್ಲ. ಯಾಕೆಂದ್ರೆ ಅಲ್ಲಿ ಎಲ್ಲಾ ರೂಮಲ್ಲಿ ಅಡಿಗೆ ಮಾಡಲ್ಲ ಅಲ್ವಾ? ಅದಕ್ಕೆ ಆ ಮನೆ ಶಾಸ್ತ್ರ ಬೇಕಾಗಲ್ಲ. ಹಂಗಂತ ಎಲ್ಲ ರೂಮ್ಗೆ ಹೋಗಿ ಅಂತ ನಾನು ಹೇಳ್ತಾ ಇಲ್ಲ. ವಿಷಯ ಇಷ್ಟೇ ಇರೋದು, ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲಾ ಮನೆಗಳು ಬೆಂಕಿ ಉರಿತಾ ಇರ್ತದೆ, ಅಲ್ಲಿ ಶಾಸ್ತ್ರ ಕೊಡಕ್ ಆಗಲ್ಲ. ಹಾಗೆ ನೀವು ಬಾಡಿಗೆ ಕೊಡ್ತಿರಲ್ಲ ಮನೆ, ಮೇಲೆ ಅವರು ಕೆಳಗೆ ನೀವು, ಇದೆಲ್ಲ ಜ್ಯೇಷ್ಠಲಕ್ಷ್ಮಿನೇ. ಹಾಗಂತ ಇವಾಗ ಇರೋರೆಲ್ಲ ಬಿಟ್ಬಿಡಿ, ಇದೆಲ್ಲ ಸರಿ ಇಲ್ಲ ಅಂತ ದಯವಿಟ್ಟು ಹೇಳ್ತಾ ಇಲ್ಲ. ನಿಮ್ಮ ಅನುಕೂಲತೆಗಳು ನೋಡ್ಕೊಳ್ಳಿ, ಭಯ ಬೀಳಬೇಡಿ. ಇನ್ನು ಮುಂದೆ ಆದ್ರೂ ಕೊನೆಗೆ ಮನೆಗಳನ್ನ ನಾವು ಆರಿಸ್ಕೊಳ್ಳೋದು, ಮನೆಗಳನ್ನ ಕಟ್ಟೋದು, ನಾವು ಮಹಾಲಕ್ಷ್ಮಿ ವಾಸ ಮಾಡ್ತಕ್ಕಂಥ ಮನೆಯನ್ನ ಕಟ್ಟಬೇಕು ಅಂತಕ್ಕಂಥದ್ದಕ್ಕೆ ಪ್ರಯತ್ನ. ನಿಮ್ಮ ಮನೆಯಲ್ಲಿ ಮಂಗಳ ಸ್ನಾನ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಾಗ್ಲಿ ಹೆಂಡತಿ ಆಗ್ಲಿ ಇರಬೇಕು, ಮಾಡ್ತಾ ಇರಬೇಕು. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಬೇಕು. ಯಾಕೆಂದ್ರೆ ಸುಮ್ಮನೆ ಮಾಡ್ಬಿಡು ಅಂತ ಹೇಳಕ್ಕಾಗಲ್ಲ. ಇದು ಮನೆಯಲ್ಲಿ ಒಪ್ಪಲಿಲ್ಲ ಅಂದ್ರೆ ಯಾವ ರೀತಿ ಒಪ್ಪಿಸ್ಬೇಕು, ಗಂಡ್ಸ್ ಏನ್ ಕೆಲಸ ಮಾಡಬೇಕು, ಹೆಣ್ಣಿಗೆ ಏನ್ ಬದಲಾವಣೆ ಮಾಡಬೇಕು, ಇದೆಲ್ಲವನ್ನು ಶಿಸ್ತನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡ್ತಕ್ಕಂತಹ ವಿಚಾರ ನಿಮ್ಮೆಲ್ಲರಿಗೂ ಈ ಶುಭವಾಗಿರ್ತಕ್ಕಂಥ ಶುಕ್ರವಾರ. ಜ್ಯೇಷ್ಠ ಲಕ್ಷ್ಮಿ ಅಂತಕ್ಕಂಥದ್ದು ಬಾಯಲ್ಲಿ ಹೇಳದೆ ತಡ್ಕೊಳ್ಳೋದು ಕಷ್ಟ ಇದೆ. ಅಂತಹ ಲಕ್ಷ್ಮಿ ಅನುಗ್ರಹ ಬೇಕಾಗಿಲ್ಲ, ನಮಗ್ ಬೇಕಿರೋದು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಅನುಗ್ರಹ ಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಮದುವೆ ಮಾಡ್ಕೊಂಡಿರೋ 20 ವರ್ಷ, 10 ವರ್ಷ, 15 ವರ್ಷ, 5 ವರ್ಷ, 1 ವರ್ಷ ಮದುವೆ ಆದರೂ 6 ತಿಂಗಳಿಗೆ ಏನೋ ತೊಂದರೆ ಆಗತ್ತೆ. ಈ ರೀತಿ ತೊಂದರೆಗಳಾಗಿರೋದೇನು ಅಂದ್ರೆ ನಾವು ಬೇರೆಯವ್ರನ್ನ ತಪ್ಪು ಅಂತ ಹೇಳಕ್ಕಾಗಲ್ಲ. ಮದುವೆ ಆಗಿರ್ತಕ್ಕಂಥ ರೀತಿ ನೀತಿಗಳು ತಪ್ಪಾಗಿದೆ, ರಿಪೇರಿ ಮಾಡ್ಕೊಡೋಣ ಅಂತ ಪ್ರಯತ್ನ ಮಾಡಿ. ಯಾರು ಗಾಬರಿ ಆಗಬೇಡಿ, ನೆಮ್ಮದಿಯಾಗಿ ಸೌಜನ್ಯವಾಗಿ ಇರ್ತಕ್ಕಂಥ ಅಭ್ಯಾಸ ಆಗಬೇಕು ಅನ್ನೋದೇ ನಮ್ಮ ಉದ್ದೇಶ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಜೈ ಶ್ರೀ